ನೋಡು ನೋಡು ಗೆಳತಿ ಚೈತ್ರ ಕಾಲ ಬಂದಿದೆ. ನೋಡು 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 ಗೆಳತಿ. ಇದು ತಡಗುಣಿ ಹೇಳಿ ಬಹಳ ಪ್ರಸಿದ್ಧವಾದ್ದು. ಇಲ್ಲಿ ನಿಂಗ ಕಡತೋಕದಿಂದ ಬಂದಿರಿ ಅಂತ ಹೇಳಿದ್ರಿ. ನಿಮ್ಮ ಹೆಸರು ಗಣಪತಿ ಭಟ್ರು, ಗಣಪತಿ ಮಹಾಬಲೇಶ್ವರ ಭಟ್ರು. ನಿಂಗಕ್ಕಾಗೆ ಇದರ ಹೊರತಾಗಿ ಯಕ್ಷಗಾನದಲ್ಲಿ ಆಸಕ್ತಿ ಬಂದಿದ್ದು ಹೆಂಗೆ? ಎನ್ನ ಅಪ್ಪನೂ ಆಟ ಕುಣಿಯವ, ಅರ್ಥ ಹೇಳವ. ನನ್ನ ಅಪ್ಪನೂ ಯಕ್ಷಗಾನ ಪಾಠ ಆಗ್ಯವ. ಚೆಂಬಾಡು ಶಿವರಾಮೇಡ ಅವ್ರ ಮೇಳದಲ್ಲಿ ಈ ಬಯಲಾಟ ಗೀಲಾಟ ಶಿವರಾಮೇಡ ಕರೆಸ್ತಿದ್ದ. ಅವ್ರಿಗೆ ತಡಗುಣಿ ಮೇಳ ಹೇಳೋದೇ ಒಂದು ಇದ್ದಿತ್ತಲ್ಲ, ಹಂಗೆ ಹುಟ್ಟಿದ್ವಿ ಇಲ್ಲೇ. ಆ ಮೇಳದಲ್ಲಿದ್ದಾಗ ಅವ್ರ ಸಂತಿಗೆ ಎಲ್ಲ ಪಾಠ ಮಾಡಿ ಶಿವರಾಮೇಡ ನೀವು ದೊಡ್ಡ ದೊಡ್ಡ ಪಾಠ ಮಾಡೋನೇ ನನ್ನ ಅಪ್ಪಯ್ಯ. ಸಂಧಾನ ಗೌರವ, ವಾಲಿ ವದೆ ವಾಲಿ, ಪಟ್ಟ ನಮ್ಮ ಪಟ್ಟಾಭಿಷೇಕ, ಇದು ದಶರಥ ಈ ದೊಡ್ಡ ದೊಡ್ಡ ಪಾಠ ಮಾಡಿದವ. ಮತ್ತು ದೊಡ್ಡ ರಾಜ ಇದು ಮಾತುಗಾರ. ಈ ಊರೆಲ್ಲ ಇಪ್ಪಲ್ಲಿವರೆಗೆ ಕೋರ್ಟ್ ಕಚೇರಿ ಹೋದ ಒಬ್ರು ಇಲ್ಲ. ತಡಗುಣಿ ಮಹಾಬಲೇಶ್ವರ ಭಟ್ರು ಹೇಳಿ ಅದು ಕೋರ್ಟ್ ಜಜ್ಮೆಂಟ್ ಕೊಟ್ಟಂಗೆ ಆಗ್ತಾ ಇದ್ದ. ಕೈ ದೊಡ್ಡ ಕುಟುಂಬ. ಕಾಲಕ್ರಮದಿಕ್ಕ 5 ಜನ ಇದ್ದೋಡ ಮೂಲವ. 3 ಜನ ಇದ್ದಿದ್ದ. ಅದ್ರೊಳಗೆ ಒಬ್ಬಂಗೆ ಮಕ್ಕ ಇಲ್ಲ, ಎನ್ನ ಚಿಕ್ಕ ಹಿಂಗೆ. ಎನ್ ದೊಡ್ಡಪ್ಪಂಗೆ 2 ಗಂಡು 2 ಹೆಣ್ಣು. ಹೌದು, ಅದೇ ಈ ಭಾಗವತರ ಮಾವ. ಮಂಜಾತ್ ಭಟ್ರು ಸುಬ್ರೇ ಭಟ್ರ ಮಗ. ಆ ಗೋಪಾಲ್ ಭಟ್ರು ಅವ್ರ ತಮ್ಮ. ಹಿಂಗಾಗಿ ಪ್ರಪಂಚ ದೊಡ್ಡ ಪ್ರಪಂಚ ಆಯ್ತು ಎಲ್ಲ. ಮತ್ತೊಂದು ಕವಲು ಇಲ್ಲಿ ಮನೆ ಆಳ್ತಾನಕ್ಕೆ ಹೋದ ಹೆಬ್ಬಲ್ಸ್ನಲ್ಲಿ, ಹಾಲಿಯಲ್ಲಿ ಕೈ ಬಂದ ಹತ್ರ. ಅವ ಮನೆ 11 ದಿನ ಅವರು ಅವನಿಗೆ ಖಾಸಾ ಪೀಕೆವು ದೇವಸ್ಥಾನ ಅಚ್ಚಬದಿ ಮನೆ. ಅಚ್ಚಬದಿ ಗಂಗಾಧರ ಭಟ್ರು ಇದ್ರು. ಅವ ಹೋಗಿದ್ದಾರೆ. ಮಕ್ಕ ಇದ್ದ ಎಲ್ಲವ ನೌಕರಿ ಇದ್ದ, ಕೆಲವು ಮನೆಯಲ್ಲೇ ಇದ್ದ. ಹಿಂಗೆಲ್ಲ ಎಲ್ಲರ ಮನೆಯಲ್ಲೂ ಹುಡ್ರಿ ನೌಕರಿ. ಮನೆಯಲ್ಲಿ ಇರೋರು ಮನೇಲಿ ಅವಾಗ 80 ಜನ ಇದ್ದಿದ್ದು, 8 ಜನ ಇಲ್ಲ ಈ 5 ಮನೆಯಿಂದ ಎಲ್ಲ. ಸುಮಾರು ಎಷ್ಟು ವರ್ಷ ನಡೆದಿಕ್ಕು ಮೇಳ? ತಡಗುಣಿ ಮೇಳ ಅಂದ್ರೆ ಕಾಯಂ ಮೇಳಕ್ಕಂದ್ರೆ ಈ ಸವಾರಿ ಇದ್ದಿತ್ತು. ಎಲ್ಲಾದ್ರೂ ಬಯಲಾಟಕ್ಕೆ ಹೇಳ್ತಿದ್ದ, ಹೋಗ್ತಿದ್ದ. ಕುಂಟೆ ಮನೆಗೆಲ್ಲ ಜಾತ್ರೆ ಹೋಯ್ದು ಅಲ್ಲಿ ಪಾಠ ಮಾಡಿದ್ದ. ನನ್ನ ಅಪ್ಪ ಕುಂಟೆ ಮನೆ ಜಾತ್ರೆ ಹೋದಾಗ ಆಟಕ್ಕೆ ಹೋದಾಗ ಅಬ್ಬ ಪಲ್ಯೂರಿ ಹಂಗೆ ಹುಟ್ಟಿದ್ದೆ ಹೇಳತ್ತು. ಮತ್ತೆ ನಮ್ಮ ಮಂಜಾತ್ ಭಟ್ರು ಈ ಸುಬ್ರೇ ಭಟ್ರ ಮಗ, ಏನಪ್ಪ ಅಣ್ಣನ ಮಗ ಆತಾರೆ ಅವ. ಅವ ಯಕ್ಷಗಾನದಲ್ಲಿ ಅರ್ಥ ಭಾರಿ ದೊಡ್ಡ ಅರ್ಥಗಾರಿ ಅವಾಗ ಮೊದಲಿಂದ. ಹೌದು. ಮತ್ತು ಸಂಸ್ಕೃತ ಪಂಡಿತ. ಮನೆ ವ್ಯವಹಾರ ನೋಡ್ತೇವ. ರಾಜಕಾರಣಿ ರಾಮಕೃಷ್ಣ ನನ್ನ ಅಣ್ಣಯ್ಯ ಮೊದಲೇ ಬಡಿತಿದ್ದ, ಗೋವಿಂದ ಭಟ್ರು ಹೇಳಿ. ನನ್ನ ತಮ್ಮ ಭಾಗವತಿಗೆ ಮಾಡ್ತಿದ್ದ. ಇತ್ಲಾವತಿ ಹಳ್ಳಿ ಭಾಗವತ ಅವನೇ. ಅವ್ರ ಹೆಸರು ಸತ್ಯನಾರಾಯಣ. ಆ ಮಧ್ಯದ ಗಣಪತಿ ಭಟ್ರು. ಆನೋ ಯಕ್ಷಗಾನ ಭಯಂಕರ ಬೆರೀತಿದ್ದು. ಆದ್ರೆ ಸ್ವರಗಿರೆ ಚಲೋ ಇತ್ತಲ್ಲಿ ಬಿಟ್ಟಿದೆ, ಗದ್ದೆಗಿದ್ದೆ ಅಂತ ಹೋಗ್ತಿಲ್ಲ. ಹೆಂಗದ್ದು ನಿತ್ಯವ ಸಾಯಂಕಾಲ ಯಕ್ಷಗಾನ ಕೂಟುವ. ಹೌದು, ಒಬ್ಬ ಎಲ್ಲ ಒಟ್ಟಿದ್ದಾಗ ಒಬ್ಬ ಮೃದಂಗ ತಗೊಂಡ, ಒಬ್ಬ ಏರು ಮೊದಲ ತಂದ, ಒಬ್ಬ ತಾಳ ತಗೊಂಡ, ಪಲಿಪಿ ಅಂತ ಬರ್ತದು. 80 ಜನರಲ್ಲಿ ಎಲ್ಲರೂ ಹೆಚ್ಚು ಕಡಿಮೆ ಕಲಾವಿದ್ರೆ. ಆ ಗೋಪಾಲ್ ಭಟ್ರು ಹೇಳೋರು, ಮಂಜಾತ್ ಭಟ್ರು ತಮ್ಮ, ಅವನು ಚಲೋ ಅರ್ಥ ಹೇಳ್ತಿದ್ದ. ಭಾರಿ ದೂರ ಎಲ್ಲ ಹೋಗ್ತಿದ್ದ. ಕೆರೆಕಾಯಿ ಕೃಷ್ಣ ಭಟ್ರು, ಮಾಧವ ಹೇಳೋರು, ಮತ್ತೆ ಹಸಿರುಗೋಡ್ ಲಕ್ಷ್ಮಣ ಹೇಳೋರು. ಮಾಧವ ಹೇಳೋರು ಇಲ್ಲೇ ಆಯ್ತು. ಕಡೆ ಹಸಿರುಗೋಡ್ ಲಕ್ಷ್ಮಣ ಹೇಳೋರು. ಅದು ದಂಟಕಲ ಪಟೇಲ್ ಪಟೇಲ ಅವರೆಲ್ಲ ಒಂದು ಮೇಳ. ಅವ್ರ ಸತಿ ಇವೆಲ್ಲೂ ಅರ್ಥ ಎಲ್ಲ ಹೋಗ್ತಿದ್ದ. ಕೆರೆಕಾಯಿ ಕೃಷ್ಣ ಭಟ್ರು ಅವ್ರದ್ದೇ ಒಂದು ಇದಿತ್ತು ಅವಾಗ. ಎಲ್ಲ ಪ್ರಸಂಗ ಅಂದ್ರೆ ಅಷ್ಟು ಜನ ಕೆರೆಮನೆ ಅಂಗಟಾಚಲ್ ಭಟ್ರು. ಕೆರೆಮನೆ ಅಂಗಟಾಚಲ್ ಭಟ್ರು ಅಂದ್ರೆ
ಈ ನಮ್ಮ ಈ ದಕ್ಷಿಣೋತ್ತರ ಕನ್ನಡದಲ್ಲಿ ಕುಂತ ಬಟ್ಟೆಗೆ ಅವನವನ ಅರ್ಥ ಹೇಳೋದು ಯಾರೂ ಇಲ್ಲ. ಅರ್ಥವ್ ಯಾರು ಹೇಳು ಇಷ್ಟು ಎದುರಿಗಿದ್ದ ಹೌದು ಹೌದು ಸ್ವರ ಬಿಟ್ಟಾದ್ರೆ ಅಂತದ್ದು ಅದ್ಭುತ. ಅದ್ಭುತ ಹೇಳು. ಒಂದು ಶೂರ್ಪನಖಿ, ಹಾ ಕರ್ಣ, ಹಾ ಮತ್ತೆ ಭೀಷ್ಮ ಪರ್ವ ಭೀಷ್ಮ ಹಾ ಹಂಗಿದ ಅರ್ಥ ಅಂದ್ರೆ ಭಾರಿ ಅಂಬೇನಿ ಚಲೋ ಹೇಳ್ತೀನಿ ಅಂಬೆ ಹೇಳ್ತಿದ್ದ. ಮತ್ತೆ ರಾಮ ನಿರ್ಯಾಣದ ಲಕ್ಷ್ಮಣ, ಕೆರೆಮನೆ ಶಂಬೇಡರು ರಾಮ ಇವನು ಲಕ್ಷ್ಮಣ, ಎಷ್ಟೋ ಪ್ರಸಂಗ ಅದು ಹೆಂಗ ಒಂದು ಬಿಡ್ತಿದ್ರು ಪ್ರಸಂಗ ಹೋಗ್ತಿದ್ಯಾ ಜೋಡಿ ಅದು ಜೋಡಿ. ಒಂದ್ಸರಿ ಬೆಳ್ಳೆಕೆರೆಯಲ್ಲಿ ರಾಮ ನಿರ್ಯಾಣ ಆಯ್ತು, ಹೆಂಗೆಲ್ಲ ಹೋಗಿದ್ಯಾ ರಾಮ ಲಕ್ಷ್ಮಣ ಹೇಳಿದ ಛೇ ಕುಂತ ಅಷ್ಟು ಜನ ಹೊತ್ತಿಗಿದ ಅಷ್ಟು ಅಯ್ಯೋ ಅವನೊಂದೇ ಅವನು ಆಟನೂ ಕುಡಿತಿದ್ದ ಅಂತ ಪಾಟು ಪಾಠ ಹೇಳ್ತಿದ್ದ. ಅವ ಯಾಕೆ ಸಂಬಂಧ ಗಡಿಮನೆ ಮೇಳದಲ್ಲಿ ಅವನು ವೆಂಕಟೇಶ್ವರಲ್ಲೇ ಇದ್ದಿದ್ದ ಕಣ. ಇಲ್ಲ ಕಾಯಿ ಮಿಲ್ ಅವ್ನು ಕಡಿಮೆ ಕಾಯಿ ಮೇಲೆ ಹೌದು ಎಲ್ಲ ಹೋಯ್ತಾನ ಹೌದು ಅವನು ಕಾಯಿ ಮಿತ್ಲಾಗೆ ಇತ್ಲಾಬರಿಗೆ ಅವ್ನು ಹುಟ್ಟಿದಾಗಾಯ್ತು ಆ ಸಾಯಲೂರಿ ಯಮನೆ ಪ್ರಸಂಗ ಒಂದು ಹೊಡ್ಲು ಬಿಟ್ಟಿದ್ದ ಒಂದು ಹುಟ್ಟಿದ್ನೆಲ್ಲ ಬರ್ತಿದ್ದ ಸಂಬಂಧ ಆತಲ್ಲಿ ಸಂಬಂಧ ಅವನು ದೊಡ್ಡ ಯಮನೆ ಆತ ಮನೆ ಹೌದಾ ಓಹೋ ಏನು ಅಪ್ಪಯ್ಯ ಅಂತ ಬಂದಿಕ್ಕ ಅಂದ್ರೆ ಹಿರಿಯಪ್ಪ ಚಿಕ್ಕಪ್ಪ ಓಹೋ ಹೌದಾ ಹಾಗಾಗಿ ಭಾರಿ ಕಲಾವಿದ ಇದ್ದವ. ಕೆರೆಮನೆ ವೆಂಕಟಾಚಾರ್ಯ ಇಲ್ಲಿ ನಾವು ಪ್ರಸಂಗ ಹೋಗ್ತಿತ್ತು ಲೆಕ್ಕ. ಮತ್ತೆ ನೆಪ್ಪೂರು ಭಾಗವತರು ಅವ್ರ ಯಮ್ಮನ ಅಳಿಯ ಈಗ ಮಂಜಾತ್ ಭಟ್ರ ಮಗಳು ಬಿಟ್ಟಿದ್ದ ನೆಪ್ಪೂರು ಭಾಗವತ. ಮಂಜುನಾಥ್ ಭಟ್ರು ಒಂದು 100 ವರ್ಷ ಆಯ್ತು 101 ವರ್ಷ ಇದ್ದಿದ್ದ ಅವ. ಹೌದೌದು ಅವ್ರು ಚಲೋ ಅರ್ಥ ಹೇಳ್ತಿದ್ರಲ್ಲ ಅಯ್ಯ ಅರ್ಥ ಸಂಸ್ಕೃತ ಯಕ್ಷ ಮತ್ತೆ ವೈದಿಕೆ ಗೀದಿಕೆ ಭಾರಿ ಹೌದು ಅವರು ಕೂಡ ಅರ್ಥ ಒಳ್ಳೆ ಕೆಲಸ ಮಾಡಿದ್ದ. ಈ ತಡುಗುಡಿ ಮೇಳ ಹೆಚ್ಚು ಕಡಿಮೆ ಯಾವಾಗ ಇದ್ದಿತ್ತು? ಸುಮಾರು ವರ್ಷ 150 ವರ್ಷನ ಒಳಗೆ ಇತ್ತು. ಯಾಕಂದ್ರೆ ನನಗೆ 90 ಈಗ. ಹಾ ಇವ್ರಿಗೂ ಸಣ್ಣ ಇದ್ದಾಗಿದೆ ಅಷ್ಟು ಸಣ್ಣ ಇದ್ದಾಗಿಂದ ಅವ್ರು ಹುಟ್ಟಿದಾಗ ಮೇಳ ನಾಳಿದ್ದಿತ್ತು ಹಾ ಅಡಿಗ ಹೆಂಗ ಅವ ಸಣ್ಣ ಇದ್ದಿದ್ದ ನಾಳದ್ದೇಳು ಆಟ ಆಡ್ತಿದ್ದೆ. ಅಂದ್ರೆ 1870 ಸುಮಾರು ಹಿಂಗಿದ್ದೆ ಆ ಟೈಮ್ನಲ್ಲಿ ಆಟ ಇದ್ದಿತ್ತು ಇದ್ದಿತ್ತು. ಅದಕ್ಕೂ ಹಿಂದೆ ಅದಕ್ಕೂ ಹಿಂದಿನ ಹೆಂಗೆ ಪಕ್ಕ ಗೊತ್ತಿಲ್ಲ, ನೆನಪಾಗ್ತಿಲ್ಲ ನೆನಪಾಗ್ತಿಲ್ಲ. ಯಾಕಂದ್ರೆ ಸಣ್ಣಿದ್ದ ಸಣ್ಣಗಿದ್ದೆ ಅವಾಗ ನನಗೆ 90 150 ವರ್ಷದಿಂದ ಆಟದ ನಾಳದ್ದು ಹೆಂಗ ಅಂದ್ರೆ ಅದ್ರಲ್ಲಿ ನಿಮ್ಮ ಅಪ್ಪ ಕಲಾವಿದ್ರು? ಕಲಾವಿದ. ಅಪ್ಪ ದೊಡ್ಡಪ್ಪ, ಮತ್ತೊಂದು ದೊಡ್ಡಪ್ಪ ಇದ್ದಿದ್ದ. ನಿಮ್ಮ ಅಪ್ಪನ ಅಜ್ಜ ಅಪ್ಪನಪ್ಪ ಅವನು ಯಕ್ಷಗಾನ ಇದ್ದ. ಅದಕ್ಕೂ ಹಿಂದಿನ ಹೆಂಗೆ ಗೊತ್ತಿಲ್ಲ. ಈಗೇನು ಅಪ್ಪನ ಕಾದ ಅನ್ನೋ ಹಬ್ಬ ಇದ್ದಿದ್ದ ಗಣಪತಿ ಭಟ್ರ ಹೋಗಿ ಗಣಪತಿ ಭಟ್ರ ಅವನು ಒಳ್ಳೆ ಪಾಠದಾರಿ ಆಯ್ತಲ್ಲ. ಕೆರೆಮನೆ ಶಂಬೆಗಡೆಯರು ಶಿವರಾಮಡಿಯರು ಇದ್ದಿದ್ದ. ಅದು ಆ ಕಾಲಕ್ಕೆ ಶಿವರಾಮಡಿಯರ ಕಾಲಕ್ಕೆ ಇದ್ದಿದ್ದ ನಾವು ಮುಡ್ಕಣಿ ನಾರಾಯಣ ಆ ಕಾಲದಲ್ಲಿ ಅವ ಒಳ್ಳೆ ಪಾಠದಾರಿ. ಅವ್ನ ಮಕ್ಕ ಇಲ್ಲ, ಅವ್ನ ಮಕ್ಕ ಇಲ್ಲ, ಏನು ಅಪ್ಪಚ್ಚಿ ಮಕ್ಕ ಇಲ್ಲ. ಮಕ್ಕ ಇದ್ದಿದ್ದು ಅಂದ್ರೆ ಸುಬ್ರಹ್ಮಣ್ಯ ಭಟ್ರು ಮಹಾರಾಜ ಭಟ್ರಿಗೆ ಮತ್ತೆ ಅದೇ ಮಕ್ಕ ಇಲ್ಲ. ಈ ಹಳೆ ಇದೆಲ್ಲ ಇದ್ದ ನಿಂಗ ಕಿರೀಟ ಗಿರೀಟ ಎಲ್ಲ ಇದ್ದ ನಿಮ್ಮನೆ ಇದ್ದಿತ್ತು. ಹೆಂಗ ಕಾಲ ಹಾಳಾತು. ಹೆಂಗ ಸಣ್ಣಕ್ಕಿದ್ದಾಗ ಕಟ್ಗೆ ಕುಡಿಯೋದು, ಓಹೋ ದೇವಸ್ಥಾನ ವ್ಯಕ್ತಿ ಹೋಗ್ಕೊಂಡು ಹೆಂಗ 2-3 ಜನ ಹುಟ್ಲಿದ್ದೆ ಅಲ್ವಾರಿಗೆ ಎಲ್ಲ ಕಟ್ಗೆ ಕುಡಿಯೋದು. ಈಗ ಎಂತ ಐಟಮ್ ಗದೆ ಅಂತಿದ್ದಿಲ್ಲ. ಅವ ಕಿರೀಟ ಪಗಡೆ ಬಾಜಿ ಬಂದಿ ಎಲ್ಲ ಇದ್ದಿದ್ದ ಅಷ್ಟು ಇತ್ತು. ಮರದ್ದಲ್ದದು ಮರದ್ದು ಮರದ ಅಂದ್ರೆ ಬೆಂಡಿನ ಮಾಡ್ತಿದ್ದ. ಬೆಂಡಿನ ಮರ ಬೂಸಲ ಮರ ಹೌದು ಭಾರಿ ಆಗಿರ. ಬೂಸಲ ಮರದ ಕಿರೀಟ ಯಾರು ಮಾಡ್ಕೊಡ್ತಿದ್ದ ನಿಂಗ? ಅದು ಎಮ್ಮನೆ ಕುಟುಂಬದಲ್ಲಿ ಮತ್ತೊಬ್ಬ ವಿಶ್ವೇಶ್ವರ ಭಟ್ ಹೇಳಿದ್ದ. ಅವನು ಬೇರೆ ಕವಲ ಮಾಡಿದ್ದ. ಆ ವಿಶ್ವೇಶ್ವರ ಭಟ್ಟಪ್ಪ ಏನು ಅಪ್ಪ ಪಾಠದ ಪಾರ್ಟಿ ಎಲ್ಲ ಸಾಮಾನು ಮಾಡ್ಕೊಂಡು ಅಪ್ಪ ಹೇಳ್ತಿದ್ದ. ಈಗ ಅವೆಲ್ಲ ಇದ್ದ ಬೇರೆ ಬೇರೆ ಕಡೆ ಇದ್ದಾವೆ. ಇಲ್ಲಿ ಜಮೀನೆಲ್ಲ ಬೇರೆ ಕಡೆ ಕೊಟ್ಟ ಹೊಸಬಾಳೆ ಕೊಟ್ಬಿಟ್ಟ. ಮಕ್ಕಳ ಅನಾಥರ ಅವಾಗ ಕಡೆ ಹೂವೆಲ್ಲ ಒಬ್ಬನ ಎಮ್ಮಲ್ಲೇ ಇಟ್ಟವನ ವಾಗಾತಿ ಮಾಡಿ ಲಗ್ನ ಮನೆಗಾನ ಎಲ್ಲ ಮಾಡಿ ಬೇರೆ ಕಡೆ ಜಮೀನು ಮಾಡಿಕೊಟ್ಟ. ಒಬ್ಬ 15 ಸ್ವಾಧೀನ ಮಾಡಿಕೊಟ್ಟ. ಮತ್ತೊಬ್ಬ ಅವನ ಮನೆ ಹಾಕ್ತಲಕ್ಕೆ ಹೋದ. 2-3-4 ಬದಿಗೆ ಇದ್ದವು 11 ಕುಟುಂಬದವೇ. ಆಮೇಲೆ ತಾಳಮದ್ಲೆ ಸಂಪ್ರದಾಯ ಶುರು ಮಾಡಿದ್ವಾ? ಅಲ್ಲಿಂದ ಶುರು ಮಾಡಿದ್ದವು. ಮೊದಲು ವಿದ್ಯಾಧೀಶ ಮೇಲೆ ಮಜಾ ಈ ಜಗ್ಲಿ ಮೇಲೆ ಆಟ ಹೊಡೆದಿದ್ದು. ಇಲ್ಲೇ ಆಟ ಆಟ ಕಟ್ಟಿಕೊಂಡು ಜಗ್ಲಿ ಮೇಲೆ ಆಟ ಹೊಡ. ಅದು ಹೆಂಗ್ ಮೆತ್ತ ಮೇಲೂ ಆಗ್ತಿತ್ತಲ್ಲ, ಮೆತ್ತ ಮೇಲೆ ಪ್ರಸಂಗ ಪ್ರಸಂಗ ಇಲ್ಲ ಆಟ ಇಲ್ಲ ಆಟ ಮಾಡಿದ್ವಡ. ಹೌದಾ? ಒಂದೇ ದಿವಸ ಒಂದೇ ದಿನ ಒಂದ್ ದೊಡ್ಡ ಪ್ರಸಂಗ ಒಂದ್ ದೊಡ್ಡ ಆಟ. ಹೀಗೆ ಈಗ ವರ್ಷ ಪ್ರಸಂಗ ಮಾಡ್ತೇವೆ ವಿದ್ಯಾರ್ಥಿಗೆ. ಅದಿದ್ದಿದ್ದೆ ಅದು ಒಂದು 250 ವರ್ಷ ಆಯ್ತು. ಅಂದ್ರೆ ಪ್ರಸಂಗ ಮಾಡೋದ್ರ ಬದಲು ಆಟ ಮಾಡ್ತಿದ್ದೆ. ಈ ತಡುಗುಣಿ ಮೇಳ ಲಾಸ್ಟ್
ಯಾವಾಗ ಎಲ್ಲಿವರೆಗೆ ಇದ್ದಿತ್ತು? ಅದು ನನ್ನ ಅಪ್ಪಯ್ಯ ಪ್ರಾಯದಲ್ಲಿ ನನಗೆ ಸುಮಾರು ಒಂದು 20 ವರ್ಷ ಆಯ್ತು ಅವಾಗ. ಅಂದ್ರೆ 20 ವರ್ಷ ಆಗಿಲ್ಲ, ಹಾ. ಸಣ್ಣಕ್ಕೆ ಇದ್ದೆ. ಸುಮಾರು ಎಷ್ಟು ವರ್ಷ 60 60 ವರ್ಷ 1960 60ರ ಕಾಲ ಇದ್ದಕ್ಕೂ ಅಲ್ದಾ? 9 ಕಾಲ ಇಲ್ಲ, 8 ಮೇಲೆ ಇಲ್ಲ. ಅವು ಇಲ್ಲ. ಅದಕ್ಕೂ ಮೊದಲೇ ಅದಕ್ಕೂ ಮೊದಲೇ ಅನ್ನ ಹುಟ್ಟಿ ಇದು ಮೊದಲೇ ನಾಲ್ಕು 5 ಆಗೋದು. ಸ್ವಾತಂತ್ರ್ಯ ಬಂದಿತ್ತು. ಸ್ವಾತಂತ್ರ್ಯ ಬಂದ್ಮೇಲೆ ಅಂದಮೇಲೆ ಇಲ್ಲಿ ಬಾಳಗಾರ ಏನು ಭಾವ ಇದ್ದಿದ್ದ. ಭಾವ ಅಂದರೆ ನನ್ನ ಅತ್ತೆ ಮಗ, ಅವನು ಒಳ್ಳೆ ಯಕ್ಷಗಾನ ಪಾಡದಾರಿ ಅರ್ಥ. ಅವನು ಹೆಂಗ ತಡಗುಣಿ ಮಾಡದಲ್ಲೇ ಇದ್ದಿದ್ದ. ಈ ತಡುಗುಣಿ ಮೇಳದಲ್ಲಿ ಯಾರ್ಯಾರು ಕಲಾವಿದ್ರು ಇದ್ದಿದ್ದ? ಆವಾಗ ನನಗೆ ಗೊತ್ತಿದ್ದ ಪ್ರಕಾರ ಎಮ್ಮಲ್ಲಂತೂ ಆತಾರೆ ಹಳದಿಕಾಯಿ ಭಾಗವತ. ಅವ್ರ ಮುಖ್ಯ ಭಾಗವತರು. ಮುಖ್ಯ ಭಾಗವತ ಅಂದ್ರೆ ಪದವಲ್ಲ, ಪಾಠಕವ. ಅವನು ಪಾಠಕ. ಶಿಷ್ಯಮುಖಿ ಭಾಗವತ. ಅವನು ಭಾಗವತ ಭಾಗವತರ ಶಿಷ್ಯಮುಖಿ ಭಾಗವತರ. ಓಹೋ, ಅವ್ರ ಹೆಸರು ಅವ್ರ ಹೆಸರು ಮತ್ತೆ ಗಮನಿಲ್ಲ. ಶಿಷ್ಯಮುಖಿ ಭಾಗವತ, ಶಿಷ್ಯಮುಖಿ ಭಾಗವತ. ಹಂಗ ಅವ್ರ ಮನೆ ಭಾಗವತರಲ್ಲೇ ಹೆಸರು ಅಂದ್ರೆ ಭಾಗವತ ಮನೆಯಲ್ಲೇ ಹೆಸರು. ಹೌದು, ಅದೇ ಶಿಷ್ಯಮುಖಿಯಲ್ಲಿ. ಮತ್ತೆ ಬಾಳಗಾರಿ ಏನ ಅತ್ತೆ ಮಗ ವೆಂಕಟರಮಣ ಹೇಳಿ ಅವ ಪಾಠ ಹಾಕಿದ್ದ. ಮುಟ್ಮುಡಿ ನನ್ನ ಅಜ್ಜ ಭಾಗವತ ಇದ್ನಲ್ಲ. ಓಹೋ, ನನ್ನ ಅಪ್ಪನ ಮಾವುಗಳು, ಅಪ್ಪನ ಮಾವುಗಳು ಸುಬ್ರೇ ಹೆಡೇರ ಅಪ್ಪ. ಅಪ್ಪ. ಓಹೋ, ಮುತ್ಮುಡ್ ಸುಬ್ರ ಹೇಳ್ರ ಅಪ್ಪ. ಅಪ್ಪ ಶಂಕರ ಹೆಡೇರು ಒಳ್ಳೆ ಭಾಗವತ ಇದ್ನಲ್ಲ. ತಡ್ಗುಣಿ ಮಾಡಕ್ಕೆ ಅವ ಭಾಗವತ. ಈ ಹೊತ್ತೋಳು ಮಂಜಾತ್ ಬಾಟ್ರ ಅಪ್ಪ ಇದ್ನಲ್ಲಿ ಎಂಕು ಹೆಗಡೆ ಹೇಳಿ. ಎಂಕು ಹೆಗಡೆ ಮೊದ್ಲೇ ಅರ್ಥ ಎಲ್ಲ ಹೇಳ್ತಿದ್ದ. ಓಹೋ, ಹೌದಾ? ಹೊತ್ತೋಳು ಮಂಜಾತ್ ಭಾಗವತ ಅನ್ನೋ ಕ್ಲಾಸ್ ಮೆಂಟ್ರು. ಇಲ್ಲೇ ಶಾಲೆಯಲ್ಲಿ ಕಲ್ತಾವ. ಇಲ್ಲೇ ಶಾಲೆ ನಾವ ಕ್ಲಾಸ್ ಮೆಂಟ್ರು. ಅವ ಎಮ್ಮಲ್ಲೇ ಇರ್ತಿದ್ದ. ಪ್ರಸಂಗಕ್ಕೆ ಒಂದು ಒಳ್ಳೆ ಸಾವಿರ ತಪ್ಪಿದ್ನಿಲ್ಲ. ನಾನು ಕರ್ಕೊಂಡಿದ್ದೆ ಹೋಗಿದ್ದ ಆಚೆ ಅವಳ. ಆಮೇಲೆ ಕಡ್ತೋಕ ಮಂಜಾತ್ ಭಾಗವತರು ಇಲ್ಲೇ ಮಾಸ್ತರು. ಕರ್ತೋಗ ಮಂಜಾತ್ ಭಾಗವತರು 1 ವರ್ಷ ಕನ್ನಡ ಶಾಲೆ ಮಾಸ್ತರು ಇಲ್ಲಿ. ಅವಾಗೆಲ್ಲ ಮಾಸ್ತರ್ದಿಕ್ಕ ಅನ್ನ ಮನೆ ಹಾಕಾಯ್ತು. ಮನೆ ಚೇರ್ಮನ್ ಶಾಲೆ ಚೇರ್ಮನ್ ಅಪ್ಪ ಇದ್ದಿದ್ದ. ಎಮ್ಮನೆ ಊಟಕ್ಕೆ ಆವಾಗ ಮತ್ತೆ ಅಂತ ಆಯ್ತು ಅಂದ್ರೆ ಕೆಲವು ಎಮ್ಮನೆ ತಮ್ಮ ಅಣ್ಣಯ್ಯ ಇವೆಲ್ಲ ಕೆಲವು ಮೃದಂಗ ಹೊಡಿದು ಪದ್ಯ ಹೇಳೋದು ಅವನ ಅಭ್ಯಾಸ ಮಾಡ್ಕೊಂಡ. ಓಹೋ, ಮಂಜುನಾಥ್ ಭಾಗವತಂಗೆ ಸೈಕಲ್ ಹೊಡೆಯಲು ಗೊತ್ತಿತ್ತಿಲ್ಲ. ಅವ್ನು 6 ಊರಿ ಅವ್ರು ನಡುವಾಗಾಯ್ತು, ಬಸ್ ಇತ್ತಿಲ್ಲ. ಅವ್ನು ಡಬಲ್ ಡಿಂಗ್ ಮಾಡ್ಕೊಂಡು 6 ಊರಿ ಬಿಟ್ಟು ಗೊತ್ತಿದ್ದೇವೆ. ಅಷ್ಟು ಬಳಕೆ ಅನ್ನಕ್ಕೆ ಎಲ್ಲಿ ಇಲ್ಲಿ ನಾಳೆ ಬಂದ್ರು ಇಲ್ಲಿ ಬಂದು ಹೋಗ್ತಿದ್ದ. ಗಪ್ಪತ್ತೆ ಅನ್ನೆಲ್ಲ ಹೆಂಗ ಅಮ್ಮ ಅಪ್ಪ ನಾವೆಲ್ಲವ ಮಂಜ ಆಡ್ತಿದ್ದ. ಅವ್ ಕಡ್ತೋಗಿದ್ದವ್ರೆ ಮಂಜ ಆಡ್ತಿದ್ದ. ನಿಮ್ಮ ಅಜ್ಜ ಕಡ್ತೋಕ ಮೂಲ? ಅಜ್ಜ ಸುಮಾರು 400 ವರ್ಷ ಆಗುತ್ತೆ. 400 ವರ್ಷದಿಂದ. 400 ವರ್ಷ. ಅಲ್ಲಿಯ ಸಂಪರ್ಕ ಅಲ್ಲಿ ನಿಮ್ಮ ಕುಟುಂಬದವ್ರು ಈಗ ಆ ಕಡೆ ಅಲ್ಲೇ ಇದ್ದ, ಕರ್ತೋಕದಲ್ಲಿ. ಕರ್ತೋಕ ಇದ್ದ ಗಟ್ಟದ ಮೇಲೂ ಭಾರಿ ಬದಿ ಇದ್ದ. ಎಲ್ಲ ಏಕರ ಹತ್ರ ಕೆಲ ಗೋತ್ರ ಎಲ್ಲ ಹೋಜು ಕೊರಿವಿಷ್ಣು ದೇವಸ್ಥಾನ ಬಿಟ್ಟರೆ ಎங்கள் ಕುಟುಂಬದವ್ರೆ ಏಕರ ಹತ್ರ. ವಿನಾಯಕ ಭಟ್ರಲ್ಲಿ ಮುತ್ತಿಹಳ್ಳಿ ಇದ್ದ. ಮೊದಲು ಗೋಳಿ ದೇವಸ್ಥಾನ ಭಟ್ಟ ಇದ್ದ. ಮುತ್ತಿಹಳ್ಳಿ ವಿನಾಯಕ ಭಟ್ಟ ಅವನು ಎங்கள் ಕುಟುಂಬದವನೇ. ಈಗ ಅಲ್ಲಿ ಅವರು ಯಾರಾದ್ರೂ ಯಕ್ಷಗಾನದಲ್ಲಿ ಇದ್ವಾ ಅಥವಾ ನೀವು ಇಲ್ಲಿ ಬಂದ್ಮೇಲೆ ಶುರುವಾಗಿದ್ದೆ ಯಕ್ಷಗಾನ? ಇಲ್ಲ, ಅಲ್ಲೂ ಇದ್ದ. ಯಾವ ಕುಟುಂಬದವು ಯಕ್ಷಗಾನ ಇದ್ದವು ಅಲ್ಲ ಹಿಂದಿನಿಂದ. ಕಡ್ತೋಕ ಯಕ್ಷಗಾನದ್ದೇ. ಕರ್ತವ್ಯ ರಾಮಚಂದ್ರ ಮಾಸ್ತರ್ ಒಳ್ಳೆ ಇದ್ದಿದ್ರು. ಹೆಂಗ ಮಾಸ್ತರ್ ಹೇಳ್ತಿದ್ದ. ಅವನು ಅಷ್ಟು ಚಲೋ ಹೇಳ್ತಿದ್ದ. ಅವನು ಕನ್ನಡ ಜನ ಮಾಸ್ತರ ಇದ್ದ. ಗುಬ್ಬಿಗಿದ್ದ ಆ ಬದಿ ಇದ್ದಿದ್ದ. ಅಂದ್ರೆ ಇಲ್ಲಿಗೆ ಬಂದ ಮೇಲೆ ಯಕ್ಷಗಾನವನ್ನ ನೀವು ಕಲ್ತಿದ್ದು ಅಥವಾ ನೋಡಿದ್ದು ಆ ತರ ಅಲ್ಲ, ಅಂದ್ರೆ ಪರಂಪರೆಯಿಂದ ಬಂದಿದ್ದೆ. ಅಥವಾ ಈ ಪ್ರದೇಶದಲ್ಲಿ ಬೆಳೆಸೋದಕ್ಕೆ ನಿಮ್ ಕುಟುಂಬ ಸಹಾಯ ಏನಾರು ಆತ? ಸಹಾಯ ಆತ ಅಷ್ಟೇ. ಅಂದ್ರೆ ಊರೆಲ್ಲ ಬರ್ತಿದ್ದ, ಅರ್ಥ ಇರ್ತಿದ್ದ. ಯಮನ ಮುಂಜಾನೆ ಒಳ್ಳೆ ಕಲ್ತವ್ ನೋಡಿ. ದೊಡ್ಡವನೇ ಮಾಧವ ಇವೆಲ್ಲ ಅರ್ಥ ಹೇಳ್ತಾರೆ. ಇಲ್ಲಿ ಬಂದು ಹೆಂಗ್ ಹೇಳವು, ಎಂತ ಮಾಡವು, ಯಾವ ಸಂದರ್ಭ ಹೆಂಗ್ ಇಲ್ಲಿ ಬರ್ತಿದ್ದವು. ಹಸಿರು ಲಕ್ಷ್ಮಣ ಹೇಳಿರು, ಕೆರೆ ಮನೆ ಅಂಟಾಚಾರ, ಮತ್ತೆ ಹೊಸದ ಮಂಜಾತ ಭಾಗವತರು ಅವೆಲ್ಲ ಇಲ್ಲಿ ಮುಂಜಾನೆ ಪಾಠಶಾಲೆ ಇದ್ದಂಗೆ. ಎಮ್ಮನೆ ಹಿಂಗೆ ಯಾರ ಬಂದ್ರೆ ಯಕ್ಷಗಾನ ಸುದ್ದಿ ಹೊತ್ತು ಬೇರೆ ಸುದ್ದಿ ಹೇಳ್ತಿದ್ದೆ. ಬೇರೆ ಯಕ್ಷಗಾನ ಸುದ್ದಿ ಹೇಳಿ ಬೆಳಗ್ಗೆ ಮಾಡಿದ್ದು ಬರೀ ಮಾತು. ಮುತ್ಮೂಡ್ ಸುಬ್ರಹ್ಮಣ್ಯರು ಏನು ಸೋದರ ಮಾವ ಒಳ್ಳೆ ಆಡ್ತಾರೆ. ಹೌದು, ಮುತ್ಮೂಡ್ ಸುಬ್ರಹ್ಮಣ್ಯ ಅವ ಇವನ ಮಂಜಾನೆ ಮಂಜಾತ್ ಭಟ್ರು ಬರೀ ಕರ್ಣ ಶಲ್ಯನ ವಾದವ ಬೆಳೆ ತಕ್ಕ ಮಾಡಿದ್ದವು. ನಾವು
ಹಾ ಉದ್ದುತ್ತೆ ಹಾ ಹಾ ಬಳಸಕ್ಕ ನೀವು ಅದು ಹಿಡ್ಕೊ. ಸರ್, ಈಗ ತಡ್ಗುಣಿ ಮೇಳದ ಬಗ್ಗೆ ನೀವು ಹೇಳಿದ್ರೆ, ಆ ಮೇಳದಲ್ಲಿ ಆಗಿರುವಂತಹ ಪ್ರಸಂಗಗಳು ನೆನಪಿದೆಯಾ ನಿಮಗೆ? ಕೆಲವು ನೆನಪಿದ್ದು. ಹಾಂ ವಾಲಿ ವಧೆ ಮಾಡ್ತಿದ್ದ, ಹಾಂ ಉತ್ತರಗಾಮಿ ಅಷ್ಟೇ, ಹಾಂ ಸಂಧಾನ, ಹಾಂ. ಕರ್ಣಪರ್ವ, ಹಾಂ ಹಳೆ ಪ್ರಸಂಗ. ಈಗ ಹೊಸ ಪ್ರಸಂಗ ಮಾಡ್ತಿದ್ದಿಲ್ಲ. ಹಾಂ ಯಾವ ಹಳೆ ಪ್ರಸಂಗ ಇದೆ? ಸೌಭದ್ರೆ ಕಲ್ಯಾಣ, ಹಾಂ. ಸಂಧ, ಹಿಂಗಿದ್ದೆ. ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತಾ ಇದ್ರು? ಹೆಂಗ ಇಷ್ಟಲ್ಲ ಆಮೇಲೆ ಪಾಠ ಯಾರ್ಯಾರು ಮಾಡ್ತೀರ ಆಮೇಲೆ ಅವಾಗ ಅಪ್ಪಯ್ಯ ಹಾಂ ನಾನೊಂದು 3-4 ಪಾಠ ನೋಡಿದ್ದು ನಾನು ಹಾಂ ಅಪ್ಪಯಿಂದ. ಯಾವ್ಯಾವ್ದು ಮಾಡ್ತಿದ್ದ ನಾನು? ಅವ ಸಂಧಾನ ಇದು ಕರ್ಣಪುರದ ಕೌರವ, ಹಾಂ ಸಂಧಾನದಲ್ಲಿ ಧರ್ಮರಾಯ, ಹ್ಞೂ ಹಿಂಗೆಲ್ಲ ಮಾಡ್ತಿದ್ದೆ. ರಾಜ್ಪಾಟ್ ರಾಜಪಾಟ್, ರಾಜ್ಪಾಟ್ ಇದು. ಅಂದರೆ ವಾಲಿ ವಧೆ, ವಾಲಿ. ನಿಮ್ಮ ಕಾಲಕ್ಕೆ ತಡುಗುಣಿ ಮೇಳದ ಮುಖ್ಯ ಕಲಾವಿದರು ಯಾರು? ಮುಖ್ಯ ಏನಪ್ಪ ಏನಪ್ಪಯ್ಯ ಬಾಳಗಾರ ಬಾವ ಏನು ಬಾವಾಗೆ ನನ್ನ ಅತ್ತ ಮಗ ವೆಂಕಟರಮಣ ಹೆಗಡೆ. ವೆಂಕಟರಮಣಿಗೆ. ಹಾಂ ಅವ ಹಾಂ ಮತ್ತೆ ಈ ಹಳದಿಕಾಯಿ ಭಾಗವತರು. ಹಾಂ ಹಳ್ಳದಕಾಯಿ ಬಾಯಿ ಇವಂದಲ್ಲಿ ಅವರು ಅಪ್ಪ ಯಾರು? ಸಿತಾರ್ ಬಾರ್ಸಲ್ಲಿ ಅವ್ರ ಅಜ್ಜ 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 ಅರವೇಡ್ ರಾಜ್ಯ. 6 ರಾಜ್ಯ. ಹ್ಞೂ ಅವು ಭಾಗವತರಾಗಿದ್ರ? ಭಾಗವತ ನೋಡಿದ್ರೆ ಪಾಠ ಓದ್ತಿದ್ದವ. ಹಾಂ ಹಾಂ. ಕಡೆಗೆ ಅಂದರೆ ನಿಮ್ಮ ಹೆಚ್ಚು ಕಡಿಮೆ ನೀವು ಹೇಳ್ದಾಗೆ ನಿಮ್ಮ ಒಂದು ಕುಟುಂಬವೇ ಹೆಚ್ಚು ಕಡಿಮೆ ಎಲ್ಲ ಕಲಾವಿದರು ಆಗಿದ್ರು, ಭಾಗವತರು. ಹೌದು. ಅದನ್ನ ಬಿಟ್ಟು ಹೊರಗಡೆಯಿಂದ ಕರೆಸಿದ್ದು ಇದೆಯಾ? ಎಂತಕ್ಕೆ ಪಾಠಕ್ಕ ಆಟ ಕಲಾವಿದರಾಗಿ? ಕಲಾವಿದ್ರೆ ಕರ್ಸಿದ್ದು ಹೆಂಗ ಅವಾಗ ಅವು ಬಹಳ ಹಳೇದಲ್ಲಿ, ತುಂಬಾ ಹಳೇದಲ್ಲಿ. ಹಾಂ ಅವಾಗ ಮತ್ತೆ ಬರೀ ಮನೆ ಮಾಡಲಾಗ್ತಾ ಹಾಂ ಯಾರಿಗಿಂತ ಯಾರೇ ಬೇಕೇ ಬೇಕು. ಹಾಂ ಭಾಗವತ ಬೇಕಾಗ್ತು ಬೇಕಾಗ್ತು. ಹಾಂ ಎಮ್ಮಲ್ಲಿ ಮದಾಲ ಭಾಗವತ, ಹೊಸತೋಟದ ಎಂಕು ಭಾಗವತ, ಮಂಜಾತ್ ಭಟ್ರ, ಹಾಂ 2ನೇ ಭಾಗ ಜಾಗನಹಳ್ಳಿ ಸುಬ್ರಯ್ಯ ಭಾಗವತರು. ಹಾಂ ಹಾಂ ಜಾಗನಹಳ್ಳಿ ಸುಬ್ರಯ್ಯ ಯಾವ್ದೂತ್ರ ಜಾಗರಣೆ ಭಾಗವತರು ಹೇಳ್ತಿದ್ವಿ. ಜಾಗನಹಳ್ಳಿ ಭಾಗವತರು ಓದ್ತಿದ್ದ. ಹಾಂ ಈ ಯಾವ್ದೂತ್ರ ಪೂರ್ವಾಶ್ರಮ ಕಾತ ತಮ್ಮ ಓಹೋ, ಜಾಗನಹಳ್ಳಿ ಜಾಗರಣೆ ಅವ್ರು ಮೂಲತಃ ಮೂಲತಃ ಜಾಗನಹಳ್ಳಿ ಹಾಂ ಭಾರಿ ಅವ್ರು ಪಟ್ಟಿನೇ ಬೇಡಾಗಿತ್ತಡ ಬಾಯಲ್ಲೇ ಬಾಲ್ಯ ಪದಿ ಭಾರಿ ಚಲೋ ಇದೆ. ಭಾಗವತರು, ಜಾಗನಹಳ್ಳಿ ಭಾಗವತರು. ಅವನ ಮಗಳೊಂದು ಎಮ್ಮನೆ ಇದೆ, ಗೋಪಾಲ್ ಭಟ್ರಿಗೆ ಕೊಟ್ಟಿದ್ದು ಅವ್ರ ಮಗಳೇ. ಮಗಳೇ? ಹೌದು, ಓಹೋ. ಗೋಪಾಲ್ ಮಂಜಾತ್ ಭಟ್ರು ತಮ್ಮಂಗೆ ಕೊಟ್ಟಿದ್ದು ಭಾಗವತರ ಮಗಳೇ ಜಾಗನಹಳ್ಳಿ. ಇಲ್ಲೆಲ್ಲ ಸುತ್ತಮುತ್ತಲೇ ಇದ್ದದು. ಅದ ನಂತರವ ಕೊಡಗಿಪಾಲ್ ಗಣಪತಿ ಹಿಡಿಯೋಳೆ ಇಲ್ಲಿ ಹಾರುಗಾರ ಕೊಡಗಿಪಾಲ್ ಇದ್ದು ಅವಳು ಭಾಗವತ ಇದ್ದ. ಅವನು ಒಡ್ಡಿಲ್ಲ. ಈ ಅಮ್ಮನೆ ಈ ದೊಡ್ಡ ಮನೆ ಮಾಧವ ಮನೆ ಗೋಪನೆ ಕೆರೆಕಾಯ ಭಟ್ರು ಇವಕ್ಕೆಲ್ಲ ಅರ್ಥಕರೆ ಅವು ಭಾಗವತ ಕೊಡಗಿಪಾಲ್ ಭಾಗವತ. ಈಗ ಕಡಿ ಅಷ್ಟರ ನಂತರವ ಕಡೆಯ ಇವರು ನಮ್ಮ ನೆಬ್ಬೂರು ಭಾಗವತ ಲಗ್ನಾಥಲ್ಲಿ ಅವು ಖಾಯಂ. ಇವು ನೆಬ್ಬೂರು ಭಾಗವತರು ಮೊದಲು ಅವರು ಮೇಳಕ್ಕೂ ಅವರೇ ಭಾಗವತರು. ಮೇಳಕ್ಕಿಲ್ಲ, ತುಂಬಾ ಸಣ್ಣ ಅವು. ಎನ್ನಪ್ರಾಯ ನೆಬ್ಬೂರು ನಾರಾಯಣ ಎನ್ನಪ್ರಾಯ. ಅವಾಗ ಅವರು ಭಾಗವತಿಗೆ ಮಾಡ್ತಾ ಇರಲಿಲ್ಲ. ಅವರು ತುಂಬಾ ಲೇಟ್ ಆಗಿ ಮೇಳಕ್ಕೆ ಸೇರಿಸಿದ್ದ. ಅವನ ಫಸ್ಟ್ ಭಾಗವತಿಗೆ ಕೇಳಿದ್ದು ಗೋಳಿಯಲ್ಲಿ ಒಂದು ಪ್ರಸಂಗ ಮಾಡಿದ್ದಿ ಹಂಗ ಚೌತಿ ಕೂಟ ಇತ್ತು. ಎಲ್ಲ ಇತ್ಲ ದೊಡ್ಡ ಮನೆ ದೊಡ್ಡ ಹಳೆ ಮನೆ ಇತ್ಲ ಬರೀ ಊರೆಲ್ಲ ಕೂಡಿ ಒಂದು ಆಟ ಮಾಡಿದ್ದ. ಆಟ ಸಂಧಾನ ಕೊಡಿಪಾಲ ಶಿವರಾಮ ಹಿಡಿಯೋರು ಕೇಳಿದ್ರ ಅವಂದೇ ಸಂಧಾನ ಕೃಷ್ಣ ಇತ್ತು. ಅವಾಗ ಇತ್ಲ ಬರೀ ಎಲ್ಲ ಕೂಡಿ ಒಂದು ಆಟ ಮಾಡಿದ್ದ. ಅವ ಆಟಕ್ಕೆ ಬಂದಿದ್ದೀನಿ ಬೂರ್ ಭಾಗವತ ಹೆಣ ಪೋರೆ ಹಂಗೆ ಇದ್ದ ಅಂತ ಟೊಪ್ಪಿ ಹಾಕಿ ಬಂದಿದ್ದ. ಕಡೆಗೆ ಪದಾರ್ಥ ಕೂತಲ್ಲಿ ಅಲ್ಲಿ ಸುಮಾರು 1 ತಾಸು ಪದ ಹೇಳಿದ್ದ. ಆರಂಭ ಅವ್ರದ್ದು ಹೆಚ್ಚು ಕಡಿಮೆ ಒಂದು 30 ವರ್ಷದ ಅವ್ನು 30 ವರ್ಷ ಆಗಿಲ್ಲ ಅವಾಗ 17-18 ವರ್ಷ. ಅಷ್ಟು ಬೇಗ ಭಾಳ ಬೇಗ ಶುರು ಮಾಡಿದ್ರು. ಹಾಂ ಹಾಂ. ಈ ಮೇಳ ಈ ಊರಿನ ಸುತ್ತಮುತ್ತ ಮಾತ್ರ ಇದ್ದಿತ್ತ ಅಥವಾ ಎಲ್ಲೆಲ್ಲಿ ಪ್ರದರ್ಶನ ಮಾಡಿತ್ತು ಹೆಚ್ಚು ಕಡಿಮೆ? ಪ್ರದರ್ಶನ ಮಾಡಿದ್ದು ಹೆಂಗ್ ಗೊತ್ತಿಲ್ಲ, ಮಾಡಿ ಸುಳ್ಳು ಅಂದ್ರೆ ಆಟ ಆದ್ರೆ ಕರಿಯ ಬಂದ್ರೆ ಹೋಗ್ತಿದ್ದ. ಇದು ಕುಂಟೆ ಮನೆ ಹೋಗಿದ್ದ. ಮನೆ ಹೇಳಿದ್ದು ಹೆಗಡೆಕಟ್ಟೆ ರೋಡ್ ನಲ್ಲಿ ಇದ್ದು ಒಂದು ಜಾತ್ರೆ ಬೈಲಿದ್ದು ಜಾತ್ರೆ. ನಾನು ರೆಕಾರ್ಡ್ ಆಗಿದ್ದು ಅದೇ ನೋಡಿದ್ದು. ಆಮೇಲೆ ಇಲ್ಲಿ ಹೇಳಿದ್ನಲ್ಲಿ ಗೋಳಿಯಲ್ಲಂತೂ ಗೋಳಿಯಲ್ಲಂತೂ ಯಾವಾಗ ಗೋಳಿ ತೇರಿ ಆಟ ಆಗ್ತಿತ್ತು. ಮತ್ತೆ ಸಂಸಾರ ತೇರು ಇಲ್ಲೆಲ್ಲ ತೇರು ಜಾತ್ರೆ ಸೋಮಸಾಗರ ಹೇಳಿದ್ನಲ್ಲಿ ಅಲ್ಲೂ ಆಟ ಆಗ್ತಿತ್ತು. ಮತ್ತೆ ವರ್ಷಕ್ಕೊಂದು 20 ಆಟ ಆಗ್ತಿತ್ತು. 8 ಇದ್ದಿದೆ. ಇಲ್ಲಿ ಮನೇಲೆ ಆಗ್ತೈತಾ ಆಟ? ಇಲ್ಲ, ಆಟ 1-2 ವರ್ಷ ಮಾಡಿದ್ವಿ ಜಗಲಿ ಮೇಲೆ ಮಾಡಿದ್ವಿ. ಪ್ರಸಂಗ ಮಾತ್ರ ಬಿಟ್ಟಿದ್ವಿ. ಸುಮಾರು 200 ವರ್ಷ ಆಯ್ತು. ಈ ಆಟ ನಿಲ್ಲೋದಕ್ಕೆ ಏನ್ ಕಾರಣ ಆಗಿತ್ತು? ಆಟ
ಅದು ನೀನಲ್ಲ ಹಾ ಕಡಿಮೆ ಎದ್ದ ಜನ ಹಾ ಹೆಚ್ಚಿದ್ರೆ ಆಸಕ್ತಿ ತಗೊಂಡ್ವಿ ಮುನ್ನವು ಹಾ ಈಗ ನಮ್ಮಲ್ಲಿ ಇಷ್ಟು ಯಕ್ಷಗಾನ ಇದ್ದಾರೆ ಹಾ ಈಗ ಹೆಣ್ಣ ನಂತರದವು ಹೆಣ್ಣ ಮ್ಯಾಲ ನಾವೆಲ್ಲ ಇದ್ದಿದ್ದೇವೆ ಹಾ ಹೆಣ್ಣ ಕೆಳಗೆ ಒಬ್ರು ಯಕ್ಷಗಾನದ ಮುಂದೆ ಪಾಠ ಹಾಕಬೇಕು ಅದ್ರ ಬಗ್ಗೆ ಏನೋ ಇಂಗ್ಲೀಷ್ನಲ್ಲಿ ಅನ್ಕೊಟ್ಮೇಲೆ ಕಲಿ ನಡೆದು ಕಲಿಯ ನಡೆದ್ಬಿಟ್ಟು ಹಾ ಹಾಗೆ ಯಕ್ಷಗಾನ ಚಟ ಒಬ್ಬರಿಗೆ ಎಲ್ಲರಿಗೂ ಇದ್ದು ಹಾ ಬಟ್ ಅದನ್ನೇ ಮುಂದುವರ್ಸ್ ಕಲೆಯಾಗಿ ಮುಂದುವರೆಸಿ ಕಲಿಗೆ ಹೋಗಿ ಹಾ 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 ಈಗ ಇಲ್ಲಿ ಈಗ ಅಮ್ಮ ಪ್ರಸಂಗ ಹೆಂಗ ಇಸಿಯಾಗಿ ಕುಳ್ಳೆ ಒಂದು 5-6 ವರ್ಷ ಬಿಟ್ಬಿಟ್ಟಿದ್ದೆ ಹ್ಮ್ ಯಕ್ಷಗಾನ ಹಾ ಎಲ್ಲ ಇಸಾಗೋತಲೆ ಸಂಚಿನ ಪ್ರಪಂಚ ಅಥವಾ ಯಾರು ಮಾಡವು ಅಲ್ಲ ಈಗ ಹಿಸಿಯಾದ ಟೈಮಲ್ಲೇ ಈ ಆಟ ನಿಂತಿದ್ದ ಅಥವಾ ಅದಕ್ಕೂ ಮೊದಲೇ ಮೊದಲೇ ಹಾ ಈ ಪ್ರಸಂಗ ಹಾ ಅವು ಬಿಟ್ಟು ಹಾ ಯಾಕಂದ್ರೆ ಮನೇಲಿ ಎಲ್ಲ ಇಸಿಯಾದ ಹುಡ್ರು ಸಣ್ಣ ಹಾ ಸ್ವಲ್ಪ ಕಟ್ಟು ಪರಿಸ್ಥಿತಿ ಅವಾಗ ಆಗೋತು ಎಲ್ಲ ಇಸಿಯಾದ ಕೂಡಲೇ ಹಾ ಅದನ್ನ ಬಿಟ್ಬಿಟ್ಯ ಹ್ಮ್ ಕಡೆಗೆ ಮುಂದಿನ ಎಂತ ಮಾಡಿದೆ ಹುಡುಗರು ಎಲ್ಲ ಕಲಿತು ಎಲ್ಲ ತಯಾರಾಗಿದ್ದಾದ್ಮೇಲೆ ಹಾ ಒಂದಿನ ನನ್ನ ಹತ್ರ ಬಂದ ಅವನ ವೆಂಕಟೇಶ ಹಾ ವೆಂಕಟೇಶ್ ಅದೇ ಅಜ್ಜ ಒಟ್ಟು ಯಕ್ಷಗಾನ ಮಾಡೋ ಒಂದು ನೆಬ್ಬೂರು ಭಾವಂಗ್ ಒಂದು ಹಾ ಸನ್ಮಾನ ಮಾಡೋ ಸನ್ಮಾನ ಮಾಡಬಹುದು ಎಂತ ಅಡ್ಡಿ ಇಲ್ಲ ನಿಂಗೆಲ್ಲ ಅಡ್ಡಿಲ್ಲ ಹ್ಮ್ ಮಾಡ್ತೀರ ಹ್ಯಾಂಗ್ ಮಾಡೋ ಹಂಗೆ ಮಾಡೋ ಆಗ ತೊಡ್ಕೊಂಡೇ ಪ್ರಸಂಗ ಆಯ್ತಾಗ ಹ್ಮ್ ಹೋದ ಒಂದು ಪ್ರಸಂಗಕ್ಕೆ ಒಂದು ಕೂತು ಆಸರಿಯೂ ಇಲ್ಲ ಹಿಂಗೆ ಕಪ್ಪಲಾಗ ಬಂದ್ಮೇಲೆ ಬಂದಕ್ಕಾದ್ರೆ ಆತೈತ್ಯ ಹೆಂಗಾಗವ ಬಂದಕ್ಕೆ ಊಟ ಆಸರಿಗೆ ಬೆಳತಕ್ಕ ಚಾ ಹ್ಮ್ ಎಲ್ಲ ವ್ಯವಸ್ಥೆಯೂ ಆಗವು ಹಂಗಿದ್ರೆ ಮಾಡಿ ಕೈ ಹಾಕಿ ನಿಗಕ್ಕೆ ಸಪೋರ್ಟ್ ಕೊಡ್ತೀವಿ ಹೇಗೆ ಕೊಡ್ತೀವಿ ಹಂಗೆ ಹಂಗೆ ಹ್ಮ್ ಯಕ್ಷಗಾನ ಮಾಡೋದು ಹಂಗೆ ಯಕ್ಷಗಾನ ಮಾಡಕ್ಕೆ ಪೂರ್ವದಲ್ಲಿ ಏನು ಮಾಡ್ಕೊಳಕ್ಕಾಗ್ತ ನಾವು ರಂಗಸ್ಥಳ ಅದೆಲ್ಲ ಹೇಗೆ ಕೊಡ್ತೀವಿ ಅಂದೆ ಅಡ್ಡಿಲ್ಲ ಮಾಡಿದೆ ಅವ್ರನ್ನ ಬರ್ ಭಾಗವತಂಗೆ ಸನ್ಮಾನನೂ ಯಾವ್ದು 70ರಲ್ಲ 80ರಲ್ಲ ಹಾಂ ಅವ್ರ ಮತ್ತು ಕಡೆಗೆ ಅಂದರೆ 85 ಹ್ಮ್ 85 ಕಾಲ 1985 ಹ್ಮ್ ಅವಾಗ ಮಾಡಿದೆ ಮಾಡಿ ಏನು ಮಾಡಿ ಹಂಗೆ ಸಾಯಂಕಾಲ ಊಟಕ್ಕೆ ಮತ್ತೆ ಕಜ್ಜಾಯ ಮಾಡೋ ಸಿಹಿ ಹ್ಮ್ ಆತ್ರಿ ಕುಡಿಯೋಕೆ ಕಜ್ಜಾಯ ಕಡೆಗೆ ಅದನ್ನೇ ಮುಂದುವರಿಸಿದೆ ಕಡೆಗೆ ಅದನ್ನೇ ಮುಂದುವರಿಸ್ತೆ ಹ್ಮ್ ಅದೇ ಅಡ್ಡಿಲ್ಲ ಮಾಡ್ತೀಯ ಹಂಗೆ ಎಲ್ಲ ನೌಕರಿ ಇದ್ದವೆಲ್ಲ ಕೊಡ್ತೀಯ ಅಂತ ಹ್ಮ್ ನೌಕರಿ ಇದ್ದವೆಲ್ಲ ಹಾಕಿ ಮನೆ ಹುಟ್ರೆ ಹ್ಮ್ ಅಲ್ಲ ಹೆಂಗೂ ಕೊಡಾಗತ್ತಲ್ಲ ಈಗ ಹಂಗೆ ಮುಂದುವರ್ಸ್ಕೊಂಡು ಬಂದ ಹಂಗೆ ಮುಂದುವರ್ಸೋಕತ್ತಲ್ಲ ಈಗ ನಿಮ್ಮ ಒಂದು ತಡುಗುಣಿಗೆ ಸಂಬಂಧಪಟ್ಟ ಹಾಗೆ 2 ವಿಷಯಗಳು, ಒಂದು ಆಟದ ಮೇಳ, ಎರಡನೇದು ತಾಳಮದ್ದಲೆ. ತಾಳ್ಮೆ ಈಗ ಹಾಸ್ಯಗಾರರು ನೋಡಿದ ಹಾಗೆ ಅವರು ರಚಿಸಿದ ಬುಕ್ಕಿನ ಪ್ರಕಾರವಾಗಿ ಹೆಚ್ಚು ಕಡಿಮೆ ಒಂದು 200 ವರ್ಷದ ಇತಿಹಾಸ ಇದೆ ಅಂತ ದಾಖಲಾಗ್ತಾ ಇದೆ. ಅದು ಹೇಗೆ ಸೃಷ್ಟಿ ಆಯ್ತು ಅಂದರೆ ಈ ಆಟ ತಾಳಮದ್ದಲೆ ಮಾಡಬೇಕು ಅಂತ ಹೇಗೆ ಬಂತು ಅದು ಆ್ಯಕ್ಚುಲಿ? ಹಿರಿಯರ್ಲಿಕ್ಕ ಹ್ಮ್ ನಮ್ಮಲ್ಲಿ ವಿದ್ಯಾಭ್ಯಾಸ ದಿವಸ ಮುತ್ತೇನೂಟ ಹಾಂ ಮಧ್ಯಾಹ್ನ ಹಾಂ ಇದ್ದು ಸಾಯಂಕಾಲ ಜಾಗರ ಮಾಡವು ಹಾಂ ಹೇಳೋದು ಹಾಂ ಅಪ್ಪನೂ ಎಲ್ಲ ಹೇಳಿದ್ದೇನು ಹಾಂ ಅವಾಗ ಜಾಗರ ಮಾಡೋ ಪ್ರಸಂಗ ಮಾಡೋ ಹಾಂ ಹೇಳಿ ಪ್ರಸಂಗ ಬಂತು. ಅಲ್ಲಿಂದ ಶುರು ಮಾಡಿದ್ದು ಹಾಂ ಮತ್ತೆ ಗಣಪತಿ ದೇವರದ್ದು ಹಾಂ ದೇವಸ್ಥಾನದಲ್ಲಿ ಹಾಂ ನೀವು ಗಣಪತಿ ದೇವಸ್ಥಾನದ ಅರ್ಚಕರು ಅರ್ಚಕರು. ಹಾಂ ಅದೇ ಅಲ್ಲೇ ಇದ್ರಿ. ಹಾಂ ಆವಾಗ ಮತ್ತೆ ಮಾಡಿದೆ ಹಾಂ ಹುಟ್ಟು ಎಲ್ಲ ಪ್ರಸಂಗ ಮಾಡಿದೆ. ಆವಾಗ ಪ್ರಸಂಗ 6 ಬಾಟ ಆಯ್ತು. ಹಾಂ ಕೆರೆಕಾಯಿ ಭಟ್ರು ಸಂಕೃತಗುಂಡಿ ಇವರೆಲ್ಲ ಕರೆಸ್ತ, ಹಾಂ ಸ್ವಲ್ಪ ಅರ್ಥಗಾರದ ಕರೆಸ್ತ, ಹಾಂ ನೆಬ್ಬೂರು ಭಾಗವತ ಹಾಂ ಮತ್ತು ಮೊದಲಿಗೆ ನಮ್ಮ ಪಾಠಕ್ಕ ಹಾಂ 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 ಪಾಠಕ್ಕ ಹಾಂ ಅವೆಲ್ಲ ಬಂದ ಹಾಂ ಊರಿಗೆ ಚಂಡೆ ಬಳಸಲ್ಲ ಕೃಷ್ಣಾಜಿ ಹ್ಞೂ ಕುಟ್ಟುವೇಜಿ. ಕೃಷ್ಣಾಜಿ ಹಾಂ ಹೌದು ಅವನು ಕರೆಸ್ತ. ಹೌದು ಚಂಡೆ ಬೇಡ ಅಂದ, ಸುಮ್ಮನೆ ಕುಂತ್ಕೊಳ್ರಿ ಅಂದೆ. ಚಂಡೆ ಇದ್ದಂತ ಕಸನ ಅಂದೆ. ಹಾಂ ಭಾರಿ ಚಂಡೆ ಹೊಡಿತಾವ ಹೌದೌದು ಹೋಗಿದ್ನಲ್ಲಿ ಈಗ ಹೌದೌದು ಭಾರಿ ಚಂಡೆ ಹೊಡೆದು ಇಲ್ಲ ಆಟ ಪ್ರಸಂಗ ರಂಗಸ್ಥಳ ಮಾಡಿದ್ಯಾ ಹಾಂ ಕುಂಡ್ರಲ್ಲಿ ಇಲ್ಲಿ ಪುರಾಯಿತ ಹೌದು ಅಷ್ಟು ಫುಲ್ಲು ಜನ. ಹೌದು. ಒಂದು ವರ್ಷ ನಾವು ಕಡಿಮೆ ಜನ ಅಲ್ಲಿ ಅಷ್ಟು ಜನಕ್ಕೂ ಮತ್ತು ಊಟ ಹಾಸಿಗೆ ಒಬ್ರು 2 ಜನ ಅದ್ರ ಬಗ್ಗೆ ನಿಲ್ಲಿಸಿದ್ಯಾ. ಹಾಂ ಹಾಂ ಊಟ ಆತ ಹಾಸಿಗೆ ಆತ ಬಂದ್ರ ಕೇಳಲ್ಲ ಆದ್ರೆ ಆತೈತಿಕ್ಕೆ. ಹ್ಞೂ ಯಾಕಂದ್ರೆ ನಾವು ಮಾಡಿದ್ಮೇಲೆ ಸ್ನಾನ ಮಾಡೋದು, ಹೌದು ಇಲ್ಲಿ ಮಾಡಲ್ಲ. ಈಗ ತಾಳ್ಮದ್ದಲೆಯ ಈಗ ಪ್ರತಿ ವಿಜಯದಶಮಿ ದಿವಸ ರಾತ್ರಿ ಬೆಳಗು ತಾಳ್ಮದ್ದಲೆ ಆಗ್ತು. ಅದರ ವಿಧಿವಿಧಾನಗಳು ಹೆಂಗೆ? ಈಗ ಮಧ್ಯಾಹ್ನ ಧಾರ್ಮಿಕ ಅದು ಪೂಜಾ. ಮಧ್ಯಾಹ್ನದಲ್ಲಿ ಹಾಂ ಮುತ್ತೇನೂಟ ಹಿಸಿ ಆದ್ಮೇಲೆ ಎಲ್ಲರ ಮನೆಯಲ್ಲೂ ಮುತ್ತೇನೂಟ ಮಾಡ್ತಾರೆ. ಹಾಂ ಮುತ್ತೇನೂಟ ಅಂದರೆ ಅದು ಮುತ್ತೈದರಿಗೆ ಮುತ್ತೈದರಿಗೆ ಬಾಗಿನ ಕೊಡೋದು. ಬಾಗಿನ ಕೊಡೋದು ಹಾಂ ಹಾಂ ಅದು ದೇವಸ್ಥಾನದ ಪೂಜೆ ಸಾಂಪ್ರದಾಯಿಕವಾಗಿ ಮಾಡ್ತದೆ. ಹಾಂ ಹಾಂ ಬಹಳ ವೈದಿಕ ಒಂದು ದೇವಸ್ಥಾನದ ದೊಡ್ಡ ಮಂಗಳಾರತಿ ಇದ್ದು ಅವತ್ತು ದೇವರಿಗೂ ಕವಚ ಅಲಂಕಾರ ಎಲ್ಲ ಮಾಡ್ತೀಯ. ಆರತಿ ಗೀರ್ತಿ ಅವತ್ತು ಆಸರಿಟ್ಟ ಮಂಗಳಾರತಿ ಮಾಡ್ತೀಯ, ಬಾಣ ಬಿಡಿಸು.
ಮುತ್ತೈದನ್ನು ಕರೆಸಿ ಅವ್ರ ಮಲ್ಲಿ ಊಟ ಮಾಡ್ತಾರೆ ಸಾಯಂಕಾಲದಿಂದ ಮರುದಿನ ಬೆಳಗ್ಗೆ ಆಸರಿ ಮುಗಿಯೋದು ಯಾರ ಮಲ್ಲೂ ಒಲೆ ಬೆಂಕಿ ಹಾಕೋದಿಲ್ಲ. ಇಲ್ಲೇ ಇಲ್ಲ ಯಾರು ಬರಲಿ ಮನೆ ಕುಟುಂಬದವು ಎಲ್ಲ ಇದೆ. ಸಾಯಂಕಾಲದಿಂದ ಮರುದಿನ ಆಸರಿಗೆ ಇಡ್ಲಿ ಮತ್ತೆ ಆಸರಿ ಅವಲಕ್ಕಿ ಮಾಡಿ ಇಡ್ಲಿನ ಮಾಡೋವು. ಹೌದು, ಇಡ್ಲಿ ಬಿದ್ದು ನೋಡಿ ಹಾಗೆ ಮಾಡಿ ಇಲ್ಲಿವರೆಗೆ ಇವರನ್ನವರಿಗೆ ಮಾಡಿದ್ಯಾ. ಅಂದ್ರೆ ನಿಮ್ಮ ಈಗ ತಂದೆಯವ್ರ ಕಾಲದಲ್ಲೂ ಅದೇ ಸಿಸ್ಟಮ್ ಇದ್ದಿತ್ತು. ಅವಾಗ ಚಕ್ಕಲಿ ಒಡೆ ಆಗೋದಾಯ್ತು ಪ್ರಸಂಗದಲ್ಲಿ ಸಾಯಂಕಾಲ ಊಟಕ್ಕೆ ಪ್ರಸಂಗಕ್ಕೆ ಚಕ್ಕಲಿ ಒಡೆ ಪಂಚಿದ್ಯ. ವಿದ್ಯಾಶ್ರಮ ಬಂತೊಡೆ ಚಕ್ಕಲಿ ಕಮಲ ಸ್ಪೆಷಲ್ ಮಾಡ್ತಿದ್ಯ ಊರವರೆಲ್ಲ. ಈಗ ಎಷ್ಟು ಗಂಟೆಗೆ ಶುರು ಆಗತ್ತೆ? 9:30 ಈಗ ಸಂಜೆ ಹೊತ್ತಿಗೆ ಏನಾದ್ರು ಧಾರ್ಮಿಕ ಕಾರ್ಯಕ್ರಮ ಮತ್ತಿತ್ತ? ಇಲ್ಲ, ಸಾಯಂಕಾಲ ಅಂತ ಎಲ್ಲ ಬೊಪ್ಪದೆ ಸುಮಾರು ಊಟ. ಅಂದ್ರೆ ಈಗ ಅಲ್ಲಿ ತಾಳಮದ್ದಲೆ ಶುರು ಮಾಡುವ ಕ್ರಮ ಹೆಂಗೆ? ದೇವ್ರ ಫೋಟೋ ಇಟ್ಕತ್ಯ ಫೋಟೋ ಕವಚಿದ್ದು ಈ ಕವಚ ಇದ್ದು ಬೆಳ್ಳಿ ಕವಚ ಇದ್ದು ನೋಡು ಅಷ್ಟೊಂದು ಅದ್ರ ಮುಂದೆ ಈಗ ನಿಮ್ಮ ದೇವಸ್ಥಾನದ ಮೂರ್ತಿಯನ್ನು ಇಲ್ಲಿ ತಂದು ರಂಗಸ್ಥಳಕ್ಕೆ ತಂದು ಅದ್ರ ಎದುರುಗಡೆನೆ ತಾಳ್ಮದ್ಲೆ ಮಾಡುವಂತ ಒಂದು ಕ್ರಮ. ಅಲ್ಲಿ ಅಲ್ಲ ಕಂಬಕ್ಕ ಬರೇ ಕವಚ ಒಂದೇ ಮತ್ತೆ ಉತ್ಸವಮೂರ್ತಿ ಅದೆಲ್ಲ ತಪ್ಪು. ಅಲ್ಲಿ ಪೂಜೆ ಆಗ್ತಾ? ಇಲ್ಲಿ ಪೂಜೆ ಆಗ್ತದೆ. ಇಲ್ಲಿ ನಾವು ಮಾಡ್ತೇವೆ ಗಣಪತಿ ಪೂಜೆ. ಅಂದ್ರೆ ಫಸ್ಟಿಗೆ ಬಂದು ಗಣಪತಿ ಪೂಜೆ ನಿಮಗೆ ಗೊತ್ತಿದೆ. ಆ ಗಣಪತಿ ಪೂಜೆ ಮಾಡ್ತಾ ಕಡೆಗೆ ಮಂಗಳ ಹಬ್ಬ ಕರುವ ಆನೆ ಹಿರೇ ಮನುಷ್ಯ ಇದ್ದಕ್ಕೆ ಆನೆ ಬೆಳಗ್ಗೆ ಪ್ರಸಂಗ ಬಿಟ್ಕೊಂಡು ಮಂಗಳ ಆದ್ಮೇಲೆ ದೇವರಿಗೆ ಪೂಜೆ ಮಾಡಿ ಎಲ್ಲರಿಗೂ ಆರತಿ ಎತ್ತಿ ಬಂದವಕ್ಕೆ ಎಲ್ಲರಿಗೂ ಹಿಂಗೆ ಯಕ್ಷಗಾನ ಅರ್ಥ ಹೇಳೋಕೆ ಎಲ್ಲ ಕೊಟ್ಟು ಕಡಿ ವೀಳ್ಯ ಕೊಟ್ಟು ಕಳಿಸ್ತೇವೆ. ಬೆಳಗ್ಗೆ ವಾಸರಿ ಹುಡ್ಕೊ. ಈಗ ನಿಮಗ್ ನೆನಪಿರೋ ಹಾಗೆ ವೀಳ್ಯ ಹೆಂಗ್ ಕೊಡ್ತಿದ್ರಿ? ಅಂದ್ರೆ ಪ್ರತಿ ಕಲಾವಿದರ ಇವ್ರಿಗೆ ಕೊಡ್ತಾ ಇದ್ರ ಅಥವಾ ಸುಮ್ಮನೆ? ವೀಳ್ಯ ಎಲ್ಲರಿಗೂ ಮೊದಲು ಫಸ್ಟ್ ಭಾಗವತಂಗೆ ಮುರ್ದಂಕಾರಂಗೆ ಪಿಎನ್ ಅವನಿಗೆ ಕಡಿ ಅರ್ಥಗಾರಿ ಹಿಂಗೆ. ಅಂದ್ರೆ ಈಗ ವೀಳ್ಯವನ್ನ ಕೊಡೋದು ಕೂಡವ ಆ ಕಲಾವಿದರ ಮೌಲ್ಯದ ಮೇಲೆ ಹಂಗ ಅಥವಾ ಸಾರ್ವತ್ರಿಕವಾಗಿ? ಸಾರ್ವತ್ರಿಕ ಒಂದೇ ನಮ್ಗೆ ಕೊಡ್ತೀವಿ ಈಗ. ಅಲ್ಲ ಅವಾಗ ನಾನು ಹೇಳ್ತಾರೆ ಮೊದಲ ಇವಾಗ ಇಲ್ಲಿ ವೀಳ್ಯ ಇಲ್ಲ. ಮೊದಲ ವೀಳ್ಯ ಅಂದ್ರೆ ಭಾಗವತ ಮೃದಂಕಾರ ಪಿಎನ್ ₹1 ಭಾಗವತಂಗ ₹5 ಮೃದಂಗ ಭಾರಿ ಮೊದ್ಲು ಎಷ್ಟು ಭಾರಿ ಕಾಲ ಎಷ್ಟು ಯಾವ ಇಸ್ವಿ? ಸುಮಾರು 1975 ಆ ಮನೆ ಹಿಡ್ದು ಅದ್ರ ನಂತರ ಬೆಳೀತಾ ಉಂಟು ಇರ್ತಾ ಹೋಗ್ತು. ಈ ಅಡಿಕೆ ಇದ್ದಂಗೆ ಏಕೆ 4,000 ದೂರ ಈಗ ಹೆಂಗೆಲ್ಲ ನೋಡೋದೆಲ್ಲ ಕೂಡ 4,000 ಕೊಟ್ಟಿದ್ದೆ. ಭಾಗವತ ಮೃದಂಗ ದೊಡ್ಡ ದೊಡ್ಡ ಅರ್ಥಗಾರರಿಗೆ ಸಣ್ಣ ಪುಟ್ಟ ಒಂದ್ ದೊಡ್ಡ ಭಾಗ ಸ್ವಲ್ಪ ಅಸ್ತ್ರ ಅಂತ ಹೇಳಿದ್ರೆ ಅವಕ್ಕೆಲ್ಲ ಸ್ವಲ್ಪ 1,000-2,000 ಹಿಂಗೆ ಕೊಡ್ತೀವಿ. ಈಗ ಕಲಿಯುವವರಿಗೆ ಈಗ ನಾನು ತಾಳಮದ್ದಲೆಯ ಕಲಿಕೆಯನ್ನು ಮಾಡಬೇಕು ಅಂಥವನಿಗೆ ಈ ತಾಳಮದ್ದಲೆಯಲ್ಲಿ ಅವಕಾಶ ಇದ್ದಿರತ್ತ ಅಥವಾ ಹೆಂಗೆ? ಅರ್ಥ ಹೇಳೋಕಿರ್ತು. ಅಂದ್ರೆ ನಾನು ಏನಕ್ಕೆ ಕೇಳಿದೆ ಅಂತ ಕೇಳಿದ್ರೆ ಇದು ಕೂಡ ಕಲಿಕೆಯ ಒಂದು ವಿಧಾನ, ಅವರಿಗೂ ಕೂಡ ಇಲ್ಲಿ ಪ್ರೋತ್ಸಾಹ ಸಿಕ್ತು ಹೇಳೋ ಒಂದು ನೆಲೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದು. ಅಂದರೆ ಈ ತಾಳಮದ್ದಲೆ ಹೆಂಗೆ ನಡೀತೋ ಅದ್ರ ಜೊತೆಗೆ ಹೊಸ ಕಲಾವಿದರನಿಗೂ ಕೂಡ ಪ್ರೋತ್ಸಾಹವನ್ನು ನೀವು ಕುಟುಂಬ ಕೊಡ್ತಾ ಇದ್ದು ಹೇಳೋದಕ್ಕಾಗಿ ಆ ಪ್ರಶ್ನೆ ಕೇಳಿದೆ. ತುಂಬಾ ಅಲ್ಲ, ಈ ಕೆರೆ ಮನೆ ಇವಿದ್ನಲ್ಲಿ ಶಂಬೆಳ್ಳಿ ಮಗ ಶಿವಾನಂದ ಫಸ್ಟ್ ಯಕ್ಷಗಾನ ಅರ್ಥ ಹೇಳಿ ಅಮ್ಮಲ್ಲಿ ಅವನಿಗೆ ಭೀಷ್ಮ ಪದೂರ ಅಭಿಮನ್ಯು ಹೌದು ಅಭಿಮನ್ಯು ಇಲ್ಲಿ ಶುರುವಾಯ್ತು. ಅವ ಬೆಳಿತಾವ ನೋಡಿ ಇಲ್ಲೇ ಫಸ್ಟ್ ಇಲ್ಲಿ ಅರ್ಥ ಶಂಬೆ ಗುಡಿಯು ಹಂಗೆ, ಓಹೋ ಚಿಟ್ಟಾಣಿಯು ಹಂಗೆ. ಚಿಟ್ಟಾಣಿ ಇಲ್ಲಿ ಅವನು 3 ಮೇಳದಲ್ಲಿ ಇದ್ದಿದ್ದ. 3 ಮೇಳ ಇದ್ದಾಗ ಆಟ ಹೊತ್ತು ಏನಪ್ಪಯ್ಯ ಎಲ್ಲ ಹೋಯ್ದೆ ಹಂಗೆಲ್ಲ ಹೋಯ್ದೆ. ಅವನು ಪಾರ್ಟ್ ನೋಡ್ಕೊಂಡು ಮರುದಿನ ಹೇಳ್ಕಳಿಸಿದ್ದೆ ಅವರಿಗೆ, ಯಾವ್ರು ಬರ ಮನೆಗೆ ಹೇಳ್ಕಳಿಸಿದ್ದೆ ಅಂದ. ಕಡೆಗೆ 3 ಮಂದಿ ಎಂಥದ್ದು ಮಾಬ್ಲಣ್ಣ ಆಡ್ತಿದ್ದೆ. ಆ ಚಿಟ್ಟಾಣಿ ಮಾಣಿಗೆ ರಾಮಚಂದ್ರಂಗೆ ಇನ್ನು ಸಣ್ಣ ಪಾರ್ಟ್ ಕೊಡಲಿಲ್ಲ. ಭಾರಿ ಹಾಕ್ತಿದ್ದ, ಭಾರಿ ಅವನು ಇದು ಚಲೋ ಇದ್ದು ಎತ್ತ ಅದು ಭವಿಷ್ಯ. ಹಂಗಾಗಿ ಅವನಿಗೆ ದೊಡ್ಡ ಪಾರ್ಟ್ ಕೊಡೋದು.
ದೊಡ್ಡ ಬರ್ದಷ್ಟು ಮಾಡ್ತಾನೆ ಈಗ ಹೌದು ಇದು ಕೀಚಕ ಕೀಚಕ ಹೌದು ಅಂತ ಬಸವಾಸುರ ಹೌದು ಹಿಂಗಿದ್ದೇ ಮಾಡ್ದ ಕಡಿಯೋದ್ರೊಳಗೆ ಬೆಳೆದು ಅವನು ಇದಾದ ಹ್ಮ್ ಅವನ ಸಂದರ್ಶನದಲ್ಲಿ ಈ ಟಿವಿಲಿ ಚಿಟ್ಟಣ ಎದೆ ಹೇಳಿದಾಗ ತನಗೆ ಪುರಾಯಿತ ಒಂದು ಗುರು ಹ್ಮ್ ತೊಡಗುಣಿ ಮಾಡಿ ಹೆಸರು ಬಿಟ್ರು ಹ್ಮ್ ಅವರಿಂದ ಇಷ್ಟು ಮ್ಯಾಲ ಬಂದಿ ಹ್ಮ್ ಹೇಳಿದ್ದ ಹ್ಮ್ ಹೇಳಿ ಅದನ್ನು ಹೇಳಿದ್ದ ನಾನು ಅಚ್ಚೆ ವರ್ಷ ಅವ್ರ ಮನೆಗೆ ಹೋಗಿದ್ದೆ ಅವ್ನು ಸಹಾಯ ವರ್ಷ ಈ ಪ್ರಸಂಗ ಕರೆಯಲ್ಲೇ ಹೋಗಿದ್ದೆ ಹೋದಾಗ ಬಾಕಿ ಮಾತಾಡ್ತು ಇದ ಈ ಮನೆ ಎಲ್ಲ ನಿಮ್ಮ ಅಪ್ಪ ಎಂದು ಎಂತ ಅಲ್ಲ ಅದು ಓಹೋ ನಿಮ್ಮ ಅಪ್ಪ ಇಂದ ಈ ಮನೆಗೇನೆ ಅಲ್ಲವ ಮನೆ ಹಂಗೆ ಮಾಡಿದ್ದ ಇದ ಹ್ಮ್ ಎಲ್ಲ ನಿಮ್ಮ ಅಪ್ಪ ಇಂದ ಇದು ಹ್ಮ್ ತಾನು ಮಾಡಿದ್ದೆ ಅಂತ ಇಲ್ಲ ಅಂತ. ನಾ ಮಾಡಿದೆ ಅಂತ ಇಲ್ಲ ಹಾ ನಿಮ್ಮ ಅಪ್ಪನಿಂದ ಇಷ್ಟ ತ್ಯಾಗರಾಜ ಅಂದ ಹಾ ಹಾ ಮೊದಲು ಸುಮಾರು ಬಾರಿ ಹೇಳಿದ್ದ ಅದು ಆವತ್ತು ಅವ್ರ ಮನೆ ಹೋದವರು ಎಲ್ಲ ಹೇಳಿದ ಹಾ ರಾಜ ರಾಜಾತಿಥ್ಯ ಹಾ ಹಾ ಈಗ ಈಗ ಸಾಮಾನ್ಯ ವಿಜಯದಶಮಿ ದಿವಸ ತಾಳ್ಮದ್ಲೆ ಅಂತ ಫಿಕ್ಸ್. ಅದಕ್ಕೆ ಕರೆಯೋದಕ್ಕೆ ಅಂತ ಏನಾರು ವಿಧಾನ? ಕರೆಯೋದಿಲ್ಲ ಹೆಂಗ ಮನೆ ಹೆಣ್ಮಕ್ಳೆಲ್ಲ ಮುತ್ತೇನು ಹೇಳ್ಬತ್ತೋಲೆ ಭಾಗ್ಯಂಗ ಹಾ ಕೊಡೋದು ಹಾ ಊರ್ನವ್ರಿಗೆ ಊರ್ ಮನೆ ಇತ್ಯಾದಿ ಊರಿಗೆ ವರ್ಷ ಬರೋಳು ಕಾಡ್ಬಿಡ್ತು ಅದೇ ದಿವಸ. ಹಾ ಮುನ್ನ ಕಡೆಗೆ ಹ್ಮ್ ಇಲ್ಲಿ ಊರಕ್ಕೆಲ್ಲವ ಹ್ಮ್ ಹೆಂಗ್ ತೀರ್ಥ ಕೊಡಬಾರ್ದಿತ್ತವ. ಓಹೋ ತೀರ್ಥ ಕೊಡಿದು ತೀರ್ಥ ದೇವಸ್ಥಾನ ತೀರ್ಥ ಪಂಚಪದಗಳು ಕೊಡಗಾಯ್ತು. ಹ್ಮ್ ಆವಾಗ ಹೇಳಿಕ್ ಬಂದ್ಬಿಡು ಎಲ್ಲ ಪ್ರಧಾನಕ್ಕೆ ಬಂದು ಹೇಳಿ. ಹ್ಮ್ ಇನ್ನು ನಾವು ಪ್ಯಾಟ್ ಗೀಟೆ ಸಿಕ್ಕಿಯೋಗಿ ಯಾರು ನಂಟು ಗೀಟೆ ಸಿಕ್ಕಿದ್ರೆ ಹೇಳ್ಬಿಡೋದು. ಅಲ್ಲಿಗೆ ಹೋಗಿ ಕರೆಯೋದಿಲ್ಲ ಇಲ್ಲ. ಕಡೆ ಮುರಿದ ಬೆಳಗ್ಗೆ ಭಾಷಣ ಮಾಡಕ್ಕಾರೆ ಮುಂದಿನ ಮಕ್ಕಳು ಹಿಂಗೆ ತಾಳ ಮೊದಲು ಎಲ್ಲ ಬಂದು ಪ್ರೋತ್ಸಾಹ ಕೊಡೋ ಹೇಳಿ ಹೇಳ್ಬಿಡೋದು. ಅದೇ ಕಾರ್ಯ ಅದೇ ಕಡೆ. ಹ್ಮ್ ಇವತ್ತಿನವ್ರಿಗೆ ಹಂಗೆ ಇಟ್ಕೊಂಡಿ ಹಾ ಅವ್ರವ್ರ ಮನೆ ಹೋಗುದಿಲ್ಲ. ಅವೇ ಕರೀತಾನಮ್ಮ ಹಾ ಪ್ಯಾಟ್ ಗೀಟೆ ಯಾರೋ ಎಂತ ಇದ್ರು ಎಂತ ಬರ್ದಂಗ ನಿಮ್ಮಲ್ಲಿ ವಿದೇಶಿ ಬರ್ದಂಗ ಇದ್ದ ಹಾ ಹಿಂಗೆ ಕೇಳ್ತಾವ. ಇದು ಅವೇ ನಮ್ಗೆ ಕರೀತಾರೆ. ಇದಕ್ಕೆ ಆರ್ಥಿಕ ಸ್ಥಿತಿಗತಿಯ ಬೆಂಬಲ ಹೆಂಗಿದ್ದು? ಅಂದ್ರೆ ನೀವು ಕುಟುಂಬದವರೇ ನಿರ್ವಹಣೆ ಮಾಡದ ಅಥವಾ ಕುಟುಂಬದವೇ ಊರ್ನವರು ಸೇರಿ? ಎಲ್ಲ ಕುಟುಂಬ ಹಾ ಎಲ್ಲ ತೊಡಗುಣಿ ಕುಟುಂಬದವೇ ಹಾ ಯಾರಿಗಿದ್ದವು ಎಲ್ಲ ಈಗ ಎಲ್ಲ ಕೊಡ್ತಾ ಹ್ಮ್ ನೌಕರಿ ಇದ್ದವು, ಹ್ಮ್. ಈ ಹೆಬ್ಬಲ್ಸ್ ಮೇಲೆ ಇದ್ದವು, ಅಮ್ಮಚ್ಚಲ್ಲಿ ಇದ್ದವು, ಅವು ಕೊಡ್ತಾರೆ. ಮತ್ತೆ ಬೆಂಗಳೂರಿಗೆ ಹುಡ್ರಿ ಬೆಂಗಳೂರು ಇದ್ದವೆಲ್ಲವ ಹ್ಮ್ ಅವು ಇಂತಿಷ್ಟು ಹೇಳಿಲ್ಲ. ಹ್ಮ್ ಅವು ಹಾಗೆ ಕಡಿಮೆ ಒಬ್ರು ಕೊಡ್ತಿಲ್ಲ. ಹಾ ಒಂದು 60-70 ಸಾವಿರ ರೂಪಾಯಿ ಕೊಡ್ತೀವಿ. ತೊಂದರೆ ಆಗದವ್ರು ಮಾಡಿದ್ದು ಹಿಂದಿನ ಹಾ ಅಲ್ಲ, ಹಿಂದೆ ಆರ್ಥಿಕ ಸ್ಥಿತಿ ಅಷ್ಟೊಂದು ಗಟ್ಟಿ ಇಲ್ದಿದ್ದವಾಗ ಅದು ನಿರ್ವಹಣೆ ಹೆಂಗಿತ್ತು? ಆಗಲೂ ಕೂಡ ಆಗಳು ಕೊಡ್ತಿದ್ದೆ. ಅಂದ್ರೆ ನಿಮ್ಮ ಕುಟುಂಬದ ಇದರಿಂದನೇ, ಅಂದ್ರೆ ತೋಟದ ಉತ್ಪತ್ತಿಯಲ್ಲೇ ಗೊತ್ತುವಲ್ಲೇ ಹಾ ಅದೊಂದು ಆರಾಧನೆಯಾಗೆ ನೀವು ಪರಿಗಣನೆ ಅದು ಮಾಡಿದ್ದು. ಕಡೆಗೆ ಮತ್ತೊಂದು ಹೇಳ್ತೀವಿ ನಿಮ್ಗೆ. ಹ್ಮ್ ಎಲ್ಲ ಮನೆ ಸ್ವಲ್ಪ ಕಷ್ಟ ಬಂತು, ವೈದಿಕರು ಕಲ್ತವ್ರೆಲ್ಲ ಕೇಳಿಯ ಹ್ಮ್ ಹೆಂಗ ದೇವಸ್ಥಾನ ಕಟ್ಟಾಗದೆ ಹ್ಮ್ ನಿಂಗೆ ಪ್ರಸಂಗ ಬಿಡಲಿಲ್ಲ. ಹ್ಮ್ ವಿದ್ಯಾಧೀಶನ ಜಾಗರಣೆ ಮಾಡಲೇಬೇಕು. ಅವ್ರು ಬಾಯಲ್ಲಿ ಬಂತು. ಹ್ಮ್ ಅಕ್ಕೇರಿಗೆ ಒಂದು 10 ಪದ ಆದರೂ ಹೇಳೋದು, ಹ್ಮ್ ಒಟ್ಟು ಜಾಗರಣೆ ಮಾಡೋ ಅಂತ ಹ್ಮ್ ಹೇಳಿ ಹೇಳಿದೆ. ಕಡೆ ಮನೆಯವ್ರ ಹತ್ರ ಹಿಂಗೆ ಕೂತು ಮಾತಾಡಿದೆ. ಪ್ರಸಂಗ ಮಾಡಿಬಿಡೋಣ ಮತ್ತೆ ಹಂತದಲ್ಲಿ ಹ್ಮ್ ದೇವ್ರ ನಮ್ಮ ಕೊಡೋ ಇದ್ದ ದೊಡ್ಡ ಗಣಪತಿ ಹ್ಮ್ ಹೇಳಿದೆ. ಆವಾಗ ಎಲ್ಲ ಹುಟ್ಟಿ ಮಾಡ್ತಾ ಇದ್ದೆ. ಈಗ ಕೊರೋನಾ ಸಂದರ್ಭದಲ್ಲಿ ಸಹಿತ ಮಾಡಿದಾಳಿ. ಹೌದು ಕೊರೋನಾದಲ್ಲಿ ಮಾಡಿದ್ವಿ ಅಲ್ಲ, ಹ್ಮ್ ಹ್ಮ್ ಯಾರು ಬರ್ತಿದ್ರು ಅಂತದ್ರಲ್ಲಿ ಮಾಡಿದವರು ಪದ ಹೇಳಿ ಮುಗಿಸಿ. ಹ್ಮ್ ಹ್ಮ್ ಹೌದು ಅದೇ ಆಮೇಲೆ ಹಂಗ ಎಲ್ಲಾದ್ರೂ ಪ್ಯಾಟ್ ಗೀಟೆ ಬಗ್ಗೆ ಯಾರ್ಯಾರು ಸಿಕ್ಕಿದೆ, ನಿಮ್ಮಲ್ಲಿ ಪ್ರಸಂಗ ಇದ್ದ ಯಾವಾಗ ಎಂತ ಪ್ರಸಂಗ ನಾವು ಗೊತ್ತಿದ್ದ. ಈಗ ಪ್ರಸಂಗದ ಸೆಲೆಕ್ಷನ್ ಎಲ್ಲ ಹೆಂಗೆ, ಯಾರು ಮಾಡೋದು? ಹೆಂಗ ಅರ್ಥಗಾರರು ಕೆಲವು ಭಾಗವತರಿಗೆ ಕೇಳ್ಕೈತೆ, ಕೆಲವು ಅರ್ಥಗಾರರಿಗೆ ಕೇಳ್ಕೈತೆ, ಕೆಲವು ಮನೆಯೂ ಹೇಳ್ತಿ ಎಲ್ಲ ಸುಮಾರು ದೊಡ್ಡ ದೊಡ್ಡ ಅರ್ಥಗಾರ ದೊಡ್ಡ ಅರ್ಥ ಕಣ್ಣು ಬರೋದು ಕಣ್ಣು ಇಂತ ಹೇಳವು, ಕಲ್ಲೆ ನಿಂತ ಹೇಳವು, ಧರ್ಮರ ಹೇಳವು, ಎಲ್ಲ ಮಾಡಿ ಎಲ್ಲ ಬಾಳ್ಕೊಂಡು ಕಡಿ ಗಣಪತಿ ಪೂಜೆ ಆದ್ಮೇಲೆ ಓದಿ ಹೇಳ್ಬಿಟ್ರೆ. ಹಾ ಅಲ್ಲ, ಅಂದ್ರೆ ಈಗ ಕಲಾವಿದರಿಗೆ ಮುನ್ನವಾಗಿ ಅದನ್ನ ಹೇಳ್ತಾರೆ ಈ ಪ್ರಸಂಗ ಇವತ್ತು ಅಂತ, ಅಥವಾ ಇಲ್ಲಿ ಬಂದ ಮೇಲೆ ನಿಶ್ಚಯ ಆಗಲ್ಲ? ಇಲ್ಲಿ ಬಂದ್ಮೇಲೆ ಅವು ಕೇಳ್ತಾ ಎಂತ ಬರೋದೇ ಕೇಳ್ತಾ ಹೆಂಗ ದೊಡ್ಡ ದೊಡ್ಡ ಹಂಗ ಕಾಯಿ ಮಾಡ್ಕೇತೀವಿ. ಅವ್ ಹಿಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ ಹೇಳೋದು. ಯಾವ್ದು ನಿಗದಿಯಾಗಿ ಅರ್ಥಗಾರರು ಯಾರ್ಯಾರು ಬಂದ ಕೇಳಕತ್ತಲ್ಲಿ ಹೌದು ಸರಿಯಾದ ಕೂಡ ಸರಿಯಾದ ಕೊಡಕತ್ತು. ಅದಕ್ಕೆ ಕಳ್ಕೊಂಡು ಬರ್ಕೊಂಡು ಓದಿ ಹೇಳೋದು. ಈಗ ನಿಮ್ಮ ತಾಳಮದ್ಲಿಗೆ ಸಾಕಷ್ಟು ಜನ, ಅಂದ್ರೆ ಆಲ್ಮೋಸ್ಟ್ ದಿಗ್ಗಜ ಕಲಾವಿದರು ಅಷ್ಟು ಜನ ಇಲ್ಲಿ ಅರ್ಥ ಹೇಳಿದ್ದ ಅಂತ ಹೇಳಿದ್ವಿ. ಅದನ್ನ ಅವರನ್ನ ನೀವೇ ಕರ್ಸದ ಅಥವಾ ಅವರಾಗೆ ಬರದ? ಅವು ಹೆಂಗ ಕರಿತೀಯ, ಹ್ಮ್ ಅವು ಸಿರ್ಸಿ ಬನ್ನಿ ಬತ್ತ ಅವ ಕಾರ್ ಅವು ಕರ್ಕೊಬತ್ತೀಯ. ಹ್ಮ್ ಹ್ಮ್ ಅವು ಸ್ವಂತ ಕಾರ್ ಇದ್ದವು, ಸ್ವಂತ ಕಾರ್ ಮೇಲೆ ಬತ್ತ ಹ್ಮ್ ಅಂದ್ರೆ ಈಗಿಂದ ಹೇಳ್ತಾ ಇಲ್ಲ, ಒಂದು 50 ಬರ್ತಿದ್ದ. ಆವಾಗ ಅವೇ ಬತ್ತಿದ್ದ. ಈಗ ಹೇಳಿದ್ರಿ ಅವಾಗ ಒಳಗೆ ಹಾ ಕೆರೆ ಮನೆ ಶಿವರಾಮಡಿ ಇಂತೆಲ್ಲ ಒಪ್ಪಕರು ಹಾ
ಅವು ಸ್ವಂತ ಖರ್ಚು ಹಾಕ್ಕೊಂಡು ಹಾ ಮನೆ ನವರಾತ್ರಿ ಮುಗಿಸಕ್ಕೆ ಹಾ ಬಸ್ ಹತ್ತಿ ಹಾರುವಾರ ಹಿಡಿದು ಹಾ ಮಾಬೇಳೆ ಶ್ರೀರಾಮಳೆ ಚೆಂಬೆ ಹಾರುಗಾರಿ ನಡ್ಕೊಂಡು ಇಲ್ಲಿ ಬರ್ತಿದ್ದೆ. ಹಾ ಒಂದು ಅಭಿಮಾನ. ಅಭಿಮಾನ. ಹಾ ಇಲ್ಲಿ ನಾನು ಭಾಗವಹಿಸಕ್ಕೂ ಹೌದು. ಅಂದ್ರೆ ಇಲ್ಲಿ ಭಾಗವಹಿಸಿದ್ರಿಂದ ಅವ್ರಿಗೆ ಏನೋ ಒಂದು ಉಂಟು ಅಂತ. ತೃಪ್ತಿ. ಎಲ್ಲ ಅವ್ರು ಖರ್ಚಾಕಿ ಬಂದಿದ್ದ. ಹಾ ಅದು ಈಗಿತ್ಲ ಎಂತ ಆಯ್ತು ಅಂತ ಅದು ಇಷ್ಟು ಕಾರಣ ಅದಕ್ಕೆ ಇದಿದ್ದು ನೋಡಿ ಹಾ ಎಲ್ಲ ಸೊಸೈಟಿ ಪ್ರಸಂಗ ಮಾಡೋಣ ಹಾ ಈಗೊಂದು ಹೌದು 1960 70 ವರ್ಷದಲ್ಲಿ ಹಾ ಅವು ದುಡ್ಡು ಕೊಟ್ಟು ಚಾಲು ಮಾಡಿಬಿಟ್ಟು ಸೊಸೈಟಿಯಲ್ಲಿ ಸೊಸೈಟಿ ಮಾಡಿಸ್ತಿದ್ದ. ಹ್ಮ್ ಹ್ಮ್ ಎಲ್ಲ ಹಳ್ಳಿ ಸೊಸೈಟಿ ಎಲ್ಲ ಹ್ಮ್ ಅಲ್ಲಿ ಜನರ ಮೀಟಿಂಗ್ ಪ್ರಸಂಗ ಮಾಡಿಸ್ತಿದ್ದ. ಹ್ಮ್ ಅಲ್ಲಿಂದ ಅವು ಕೊಡೋಣಿಗ ಹ್ಮ್ ಈಗ ಒಬ್ಬ ಕೊಡೋಣಿಗಳು ನಮಗೆ ಬಿಡೋದು ಗೊತ್ತಾ. ಹೌದು, ನಾವು ಕೂಡ ಅಂದ್ರೆ ನೀವ್ ಹೇಳೋದು ಹಿಂದೆ ದುಡ್ಡು ಕೂಡ. ಕಮರ್ಷಿಯಲ್ ಇತ್ತೇ ಇಲ್ಲ. ಸೊ ಅಂತ ಇತ್ತಲ್ಲ ಭಾಗವತಂಗೆ ವೀಳ್ಯ ಹಾ ಪ್ರಸಾದ ಕಡೆ ಹಾ ವೀಳ್ಯ ಅಂದ್ರೆ ಹಾ 5 ರೂಪಾಯಿ 10 ರೂಪಾಯಿ ಇಷ್ಟು ಹಾ ಆಗೋದು. ಹಾ ಈಗ ಶ್ರೇಣಿ ಅಂತವ್ರು ನಿಮ್ಮ ಮನೆ ಅಭಿಮಾನದಿಂದ ಬಂದಿದ್ದೆ ಬಿಟ್ರೆ ನೀವಾಗೆ ಕರೆದಿದ್ದು. ಕರೆಯೇ ಕಳಿಸಿದ್ಯಾ ಹಾ ಕರಿಯ ಅಲ್ಲೋ ಕಲ್ದಿಗೆ ಬರ್ತಿದ್ದ ಹಾ ಆದ್ರೆ ಹ್ಮ್ ಖರ್ಚು ಎಲ್ಲ ಹಾಕಿ ಬರ್ತಿದ್ದ. ಹಾ ಆಮೇಲೆ ಒಂದ್ಸರ್ತಿ ಆಮೇಲೆ ಮುಂಜಾನೆ ಅಂತ ಮಾಡಿದೆ 25 ರೂಪಾಯಿ ಶ್ರೇಣಿ ಕೊಟ್ಟ. ಹಾ 2-3 ವರ್ಷ ಮಾಡಿದ್ದ. ಹಾ ಚಚೆ ಮನೆಯಾರು ಬಿಟ್ರೆ ಹಾ ಅದೆಲ್ಲ ಬೇಡ ಓಹೋ ಹಂಗ ಒಂದು ಅಭಿಮಾನಕ್ಕೆ ಬಂದವು. ಹ್ಮ್ ಹೇಳಿದ್ರು ಹೌದು ಓ ಹ್ಮ್ ಹ್ಮ್ ತಗೊಂಡ್ರ ತಗೊಳ್ಳಿ ಕೊನೆಗೆ. ಕರಿತಾ ಹಂಗಿಲ್ಲ. ಹಾ ಹಾ ಹ್ಮ್. ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಎಷ್ಟು ಪ್ರೀತಿ ಇತ್ತು ಅದ್ರ ಬಗ್ಗೆ, ಎಷ್ಟು ಅಭಿಮಾನ. ಯಕ್ಷಗಾನ ಕಲೆ ಮೇಲೆ ಇದು ಕಡಿ ಅಂತ ಆಯ್ತು ಅಂದ್ರೆ ಹ್ಮ್ ನಮ್ಮ ಹಳ್ಳಿ ಬದಿ ಸೊಸೈಟಿ ಕಲಿಸ್ತೀವಿ ಅಲ್ಲಿ. ಹೌದು ಆಮೇಲೆ ಬ್ರದರ್ ಕೆರೆಕಾಯ ಕೃಷ್ಣ ಭಟ್ರು ಎಲ್ಲ ಬಂದಿದ್ದ. ಅವ ನಾವು ಕೂಡ ಗದರಿ ಗೊತ್ತು ಹೌದು ಕವರಲ್ಲಿ ಹಾಕಿ ಕೊಟ್ಟು ಶೇಷ ನಿಮ್ಮಲ್ಲಿ ತಪ್ಪಲೇ ಇಲ್ಲ ಅಂದ್ಬಿಟ್ಟವ ಹಾ ಕೃಷ್ಣ ಭಟ್ರು. ಕೃಷ್ಣ ಭಟ್ರು. ಹ್ಮ್ ಹ್ಮ್ ನೋಡಿ ಇಲ್ಲಿ ಮಾತ್ರ ತಗೊಂಬಿಲ್ಲ. ಹ್ಮ್ 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 ಅಷ್ಟೊಂದು ಅಭಿಮಾನದಿಂದ ಬರ್ತಿದ್ದ. ಹಾ. ಈಗ ಇದೇ ತರ ಹ್ಮ್. ನಿಮ್ಮ ಇದೇ ಊರಲ್ಲಿ ಅಥವಾ ಇದೇ ಸೀಮೆಯಲ್ಲಿ ಹ್ಮ್. ಇದೇ ಮಾದರಿಯಲ್ಲಿ ಬೇರೆಯವರು ತಾಳ್ಮದ್ಲೆಯನ್ನ ಮಾಡ್ತಾ ಇದ್ದಿದ್ದಿತ್ತ? ಮಾಡಿದ್ರೆ ಇಲ್ಲಿ ಒಂದು ಜಾಗದಲ್ಲಿ ಇದ್ದಿತ್ತು ಬಾವಿಕಾಯಿ ಮಾವಲೇಶ್ವರ ರೋಳಿ ಹಾ ಅವರೊಂದು ಪ್ರಸಂಗ ಮಾಡ್ತಿದ್ದೆ. ಹಾ ಮಾಡಿಸ್ತಿದ್ರು ಯಾವಾಗ ಅದು ಯಾವಾಗ? ಅದು ಕಾರ್ತಿಕ್ ಮಸ್ತಲ್ಲ ತೆಗೆದು ಏನು ಪಕ್ಕ ಬಂದಿಲ್ಲ. ಹ್ಮ್ ಕಾರ್ತಿಕ್ ಶುದ್ಧ ಏಕಾದಶಿ ಶುದ್ಧಾಶಿ ಹಲಸೆಲ್ಲ ಹೋಗ್ತಾವೆ. ಹ್ಮ್ ಅವಳು ಒಂದು ಮಾಡ್ತಿದ್ವು ಒಂದು. ಹ್ಮ್. ಆವಾಗ ಎಮ್ಮನಿ ಬಂದು ಅರ್ತಿಗೆ ಎಲ್ಲ ಹೇಳ್ತಿದ್ರು. ಓ ಇಲ್ಲಿಂದ ಅಲ್ಲಿ ಹೋಗ್ತಿದ್ದ. ಇಲ್ಲಿ ಅಷ್ಟೇ ಇಲ್ಲಿ ಒಂದು ಮೈಲು ಅದೇ ಅದೇ ಆ ಶಾಲೆಗೆ ತಚ್ಚಿಗೆ ಹೌದು ಹ್ಮ್ ಅವು ಮಾಡ್ತಿದ್ದ. ಅವ್ರದ್ದು 100 ವರ್ಷದ ಇತಿಹಾಸ ಇದ್ದ. ಅವ್ರದ್ದೆಲ್ಲ ವ್ಯತ್ಯಾಸ ಇದೆ. ಹಾ ಇಲ್ಲಿ ಹಲಸಿಯಲ್ಲಿ ಒಂದು ಮಾಡ್ತಿದ್ದ. ಹಾಲ್ಕಣಿ ಹಾಲ್ಕಣಿಲಿ ಇಲ್ಲಿ ದೂರ ಆಗ್ತದೆ. ಹೌದು ಹಾಲ್ಕಣಿ ಅಕ್ಕನ ಮೇಲೆ ಅಲ್ಲಿ ಭಾರಿ ಅನಾದಿಂದ ಮಾಡ್ತಿದ್ದ. ಎಷ್ಟು ವರ್ಷ? ಅದು ಸುಮಾರು ಒಂದು 100 ವರ್ಷ ಮಾಡಿದ್ವು. 3 ವರ್ಷ ಮಾಡಿದ್ದು ಅದು. ಹಾ ಯಾಕಂದ್ರೆ ಅವು ಇದು ಚೌತಿ ಭಾದ್ರಪದ ಶುದ್ಧ ಏಕಾದಶಿ ಮಾಡ್ತಿದ್ದ ಹೌದು 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 ಹ್ಮ್ ಹಾಲ್ಕಣಿಯಲ್ಲಿ ಏನು ಅಕ್ಕನ ಮೇಲೆ. ಇಲ್ಲಿ ಸಾವಿರ ಮುಗಿಸಲ್ಲಿ ಜನ ಹೋಗ್ತಿದ್ದ. ಆಗಿದ್ದ. ಇಲ್ಲಿ ಮುಗಿಸಲ್ಲಿ ಹೋಗ್ತಿದ್ದ. ಇಲ್ಲಿ ಮುಗಿಸಿ ಒಬ್ರು ದಶಮಿ ದಿನ ಹ್ಮ್ ಹ್ಮ್ ಅಲ್ಲಿ ಮಾಡ್ತಿದ್ದ. ಇಲ್ಲಿ ಹಲಸಿಯಲ್ಲಿ ಮಾಡ್ತಿದ್ದ. ಹ್ಮ್ ಹ್ಮ್ ಹಲಸೆ ಹೆಂಗ್ಲಕ್ಕೆ ದೊಡ್ಡ ಕುಟುಂಬ 100 ಗಟ್ಟಲೆ ಜನ ಕುಟುಂಬ. ಹೌದಾ ಹೋಗಿಯ ಹಲಸೆ ಕುಟುಂಬ ಅಂದ್ರೆ ಈ ಸುಮಾರು 300 ಜನ 400 ಜನ ಮೇಲಿದ್ದೆ. ಹೌದು ಹ್ಮ್ ಅವು ಪ್ರಸಂಗ ಮಾಡ್ತಿದ್ದ. ಹಾ ಅವು ಎಲ್ಲ ಅವು ಹಿಂಗೆ ಹಂಗೆ ಆಡಂಬರ ಹಚ್ಚಿರ್ತಿದ್ವಿಲ್ಲ. ಹಾ ಇಟ್ಲ ಬದಿಯೆಲ್ಲ ಬಂದು ಮಾಡ್ತಿದ್ದ. ಹ್ಮ್ ಪ್ರಸಂಗಕ್ಕೆ ಹ್ಮ್ ಎಲ್ಲ ಕರಿತಿದ್ದ. ಊರವರು ಹೋಗ್ತಿದ್ದ. ಹ್ಮ್ ಮನೆವೇ ಮನೆಗೆ ಬಿಡ್ತಿದ್ದ. ಅಯ್ಯೋ, ಅಯ್ಯೋ. ಹಾ ಪ್ರಸಂಗ ಕೇಳೋ ಹೋದೋ ಕೇಳೋ ಹಾ ಹಾ ಜನವೇ ಇಲ್ಲ. ಹಾ ಕರ್ತವ್ಯಕ್ಕೆ ಮಂಜು ಭಾಗವತ್ ಎಮ್ಮಲಿದ್ವಲ್ಲ. ಹಾ ಕಾರ್ತಿಕ ಶುದ್ಧೇಶ ಏಕಾದಶಿ ಆಯಿತು. ಮೊಯ್ನ ಏಕಾದಶಿ ಇಲ್ಲಿ ಪ್ರಸಂಗ ಆದಾಗ ಹಾ ಹೋದ ಬಂದ್ಯ ಹಾ ಕಡಿಮೆ ಮಾಡಿದ್ದು ಬೆಳಗ್ಗೆ ರಾತ್ರಿ ಬಂದ್ಬಿಡಿ. ಹಾ ಆಮೇಲೆ ಮುಂಜಾನೆ ರಾತ್ರಿ ಬಂದ್ಬಿಟ್ಟು ಅವತ್ತು ಅವನ ಹೆಂಡತಿ ಹಡ್ದಿತ್ತು. ಮುಂಜಾನೆ ಹೆಂಡತಿ ಓಹೋ ಬಂದ್ಬಿಟ್ಯ. ಹ್ಮ್ ಕಡೆಗೆ ಒಂದು ಅಂತರದಲ್ಲಿ ಒಂದು ವಿಷಯ ಕೇಳ್ತಿ ಭಾಗವತ ಹೇಳ್ತೀನಿ ಹೇಳಿದೆ. ಇಲ್ಲಿ ಎಷ್ಟು ಕೊಟ್ಟುವಾಗ ಹೇಳಿದೆ. ಹಾ 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 ಇದು ವಿಡಿಯೋದಲ್ಲಿ ಹೇಳೋದಲ್ಲ. ಹಾ ಕಡೆ ಅವಕ್ಕೆಲ್ಲ ಹಾಕಿ ಸುಮಾರು ಹೌದು ಹಾ 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 ಇಲ್ಲೇ ಕೊಟ್ಟು ಸುದ್ದಿ ಅಲ್ಲಿ ಹೇಳೋಣ. ಹಾ ಸರಿ ಅಲ್ಲೊಂದು ಪ್ರಸಂಗ ಆಗ್ತಿತ್ತು. ಹೌದು 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 ಅಲ್ಲಿ ಮಳಿಗೆ ಮನೆಯಲ್ಲಿ ಏನೋ ಆಗ್ತಿತ್ತಲ್ಲ. ಮೊದಲೇ ಅಲ್ಲೆಲ್ಲಿ ಆಗ್ತಿತ್ತು. ಇಲ್ಲಿ ಅದೇ ಅಲ್ಲಿ ಎಲ್ಲಿ ಪ್ರಸಂಗ ಆಗ್ತಿತ್ತು. ಹೌದು ಕಂಚಿಕಾಯಲ್ಲಿ ಆಗ್ತಿತ್ತು. ಕಂಚಿಕಾಯಿ ಹೌದು ಕಂಚಿಕಾಯಿ ಕರೆಕ್ಟ್. ಕಂಚಿಕಾಯಿ ಅಂದ್ರೆ ಇದು ಸಿದ್ದಾಪುರ ಹಾ ಸಿದ್ಧಿ ಇದು ಬಾಳೆಕಾಯಿ ರೋಡು ಹಾ 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 ಕಾನ್ಸೂರ್ ಕಾನ್ಸೂರ ಹಾ ಅಲ್ಲಿ ಆಗ್ತಿತ್ತು. ಅಲ್ಲಿ ಸುಮಾರು ಗೋಕರ್ಣ ಗೀಕರ್ಣದ ಬೈಕರಿ ಇವೆಲ್ಲ ಬಂದಿದ್ದ. ಹೌದು ಅಲ್ಲೂ ಕಡೆ ಬಿಟ್ಬಿಟ್ಟವು. ಹೌದು ಹಾಸ್ಯಗಾರ್ರೆ, ಹ್ಮ್ ನೀವು ಈ ಕುಟುಂಬದ ಬಗ್ಗೆ
ಒಂದು ವಿಶೇಷ ಕಾಳಜಿಯನ್ನು ವಹಿಸಿ ಒಂದು ಅಪೂರ್ವವಾದ ದಾಖಲೆಯನ್ನು ಮಾಡಿದ್ದೀರಿ. ಹೌದು. ಇದನ್ನ ಮಾಡಬೇಕು ಅಂತ ನಿಮಗೆ ಏನಕ್ಕೆ ಅನ್ನಿಸ್ತು? ಇದು ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ, ಈ ಕುಟುಂಬದ ಅಳಿಯ ಒಬ್ಬರು ಇದ್ದರು, ಆರ್ವೇಡಿ ದಂಟಕಾಲ್ ಪಟೇಲ್ರ ಮನೆ. ಅವರು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಹೇಳಿದರು, ಹೀಗೊಂದು ದಂಟಕಲ್ಲು ಹಾಂ ಅಕ್ಕನ ಮಗ ಅಕ್ಕನ ಮಗ ಕಾಸ ಅಕ್ಕನ ಮಗ ಅವ್ರು ಹೇಳಿದ್ರು, ಹೀಗೆ ಒಂದು ತಾಳಮದ್ದಲೆ ನಡೀತು, ನೀವು ಒಂದು ದಿವಸ ಬರೋವು, ಒಂದು ತಾಳಮದ್ದಲಿಗೆ ನೀವು ಬರೋ ಅಂತ. ನಾವು ಬಂದಿದ್ದೆ. ನನ್ನನ್ನೇ ಕಡೆಗೆ ಅಧ್ಯಕ್ಷ ಮಾಡಿಬಿಟ್ಟೆ. ಆವಾಗ ತೀರ್ಮಾನ ಮಾಡಿದೆ, ಈ ಕುಟುಂಬದ ಪರಂಪರೆಯ ಬಗ್ಗೆ ನಾವು ಬರೆಯೋವು ಅಂತ. ಆವಾಗ ಹೊಸತೋಟ ಮಂಜುನಾಥ್ ಭಾಗವತರು, ನೆಬ್ಬೂರು ಭಾಗವತರು ಅವೆಲ್ಲ ಇದ್ದಿದ್ದು. ಅವ್ರನ್ನೆಲ್ಲ ಕೇಳಿದ ಮೇಲೆ ನಿಜವಾಗಿ ಮುದ್ದಂ ಮಾಡಿ ಅದು ದಾಖಲೆ ಆಗೋದು ಅಂತ ಹೇಳಿದ ಮೇಲೆ ನಾನು ಅವ್ರ ಹಿಂದೆ ಬಿದ್ದು ಒಂದು ವರ್ಷ ಸುಮಾರು ಟೈಮ್ ತಗೊಂಡು ಬೇರೆ ಬೇರೆ ಬರ್ತಾರೆ ತದ್ದಸ ವಿಘ್ನೇಶ್ವರ ಶರ್ಮಾ ಅವ್ರ ಹತ್ರ ಎಲ್ಲ ಬರೆಸಿದೆ. ಹೊಸತೋಟ ಮಂಜುನಾಥ್ ಭಾಗವತರು ಅವರೆಲ್ಲ ಬರೆದ ಹಾಗೆ ಅದಕ್ಕೆ ಮತ್ತು ರಿಲೇಟೆಡ್ ಆಗಿ ಯಕ್ಷಗಾನಕ್ಕೆ ಏನು ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಸೇರಿಸಿ ಈ ಮನೆಯ ಒಂದು ಫ್ಯಾಮಿಲಿ ಟ್ರೀನು ಕೂಡ ಅದರಲ್ಲೇ ಬರೆದೆ. ಆಮೇಲೆ ಅವೈಲೇಬಲ್ ಫೋಟೋಸ್ಗಳು ಯಾವುದಿದ್ದು ಅತ್ಯಂತ ಹಳೆದು ಅದನ್ನು ಕೂಡ ಸಂಗ್ರಹ ಮಾಡಿ ಅದು ದಾಖಲಾಗುವ ಕಾರಣಕ್ಕೆ ಮಾಡಿದೆ. ಯಾಕೆ ಅಂತಂದ್ರೆ ಈ ಥರದ್ದು ಬೇರೆ ಬೇರೆ ಕಡೆ ನಡೆದಿದ್ರು ಕೂಡ ದಾಖಲೆ ಇಲ್ಲದ್ರೆ ಇದೊಂದು ಮಾದರಿ ಆಗಲಿ, ಇನ್ನೊರಿಗೂ ಮಾದರಿ ಆಗಲಿ ಅಂತ ಹೇಳಿ ನಾನು ಅದನ್ನ ದಾಖಲೆ ಮಾಡಿದೆ. ಈ ಹವ್ಯಕರಿಗೂ ಮತ್ತೆ ತಾಳಮದ್ದಲೆಗೂ ಒಂದು ವಿಶೇಷವಾದ ಅವಿನಾಭಾವ ಸಂಬಂಧ. ಅದನ್ನ ಕೇವಲ ಮನರಂಜನೆಯಾಗಿ ನೋಡೋದಕ್ಕಿಂತ ಜಾಸ್ತಿಯಾಗಿ ಒಂದು ಆರಾಧನೆಯಾಗಿ ಇದು ಹೇಗೆ ಬಂದಿರಬಹುದು, ಅಥವಾ ಅದ್ರ ಬಗ್ಗೆ ವಿಶ್ಲೇಷಣೆ ಏನು? ಹವ್ಯಕರು ಅನ್ನುವ ಏನು ಶಬ್ದದ ಉತ್ಪತ್ತಿ ನೋಡಿದರೆ ಇದು ನಾಗಾ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಹವ್ಯಕರ ಮೂಲ ಎಲ್ಲ ನೋಡ್ತಾ ಹೋದರೆ ಹವ್ಯಕರ ಯಕ್ಷಗಾನ ಮತ್ತು ಹವ್ಯಕರ ಆಚಾರ ವಿಚಾರಗಳೆಲ್ಲ ಸೇರಿದು ನಾಗ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು. ಹವ್ಯಕರ ಏನು ಇದಿದ್ದಲ್ಲಿ ಆರಾಧನಾ ಗಣಪತಿ ಏನಿದ್ದು ಇದು ಯಕ್ಷಗಾನದಲ್ಲಿ ಪೂಜೆಗೆ ಗಣಪತಿ. ಹಾಗೇನೆ ಹವ್ಯಕರ ನಾಗ ಸಂಸ್ಕೃತಿ ಅಂತಂದ್ರೆ ಯಕ್ಷ, ನಾಗ ಮತ್ತು ಇದು ಏನು ಆನೆ, ಗಜ. ಯಕ್ಷ, ನಾಗ, ಗಜ ಈ ಮೂರು ಒಂದೇ ಅರ್ಥ. ಹಾಗಾಗಿ ಗಣಪತಿಗೆ ಆನೆಯ ಮುಖ ಯಾಕೆ ಆಗೋದು ಅಂದ್ರೆ ಅದು ನಾಗ ಸಂಸ್ಕೃತಿ ಇದೆಯಾ, ಗಣಪತಿ ಕೂಡ ನಾಗವೇ, ನಾಗ ಅಂತಂದ್ರು ಗಣಪತಿ ದೇಹ. ಈ ಮೂರನ್ನು ಇಟ್ಕೊಂಡು ಯಕ್ಷಗಾನ ಅನ್ನೋದು ಕೂಡ ನಾಗ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು, ಗಣಪತಿ ಆರಾಧನೆ ನಾಗ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ಇದು ಏನು ಗಜ ಸಂಸ್ಕೃತಿ ಏನಂತ ಅದು ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ಕಾರಣಕ್ಕಾಗಿ ಈ ಹಿನ್ನೆಲೆಯಲ್ಲಿ ಯಕ್ಷಗಾನದ ಅಧ್ಯಯನ ಆಗವಂತ ಹೇಳಿ ಒಂದಿಷ್ಟು ಸ್ಟಡಿ ಮಾಡಿದೆ ನಾನು. ಅದಕ್ಕೆ ಅಹಿಚ್ಛತ್ರದಿಂದ ಏನು ಹವ್ಯಕರು ಬಂದ ಅಂತ ಏನು ಹೇಳ್ತಾ, ಅಹಿಚ್ಛತ್ರದಿಂದ ಅಹಿಚ್ಛತ್ರದಲ್ಲಿ 28 ಕುಲಗಳಲ್ಲಿ ಅಹಿಚ್ಛತ್ರ ಬೆಂಕಿ ಹಾಕಿದ ಮೇಲೆ ಉಳಿದಿದ್ದು 8 ಕುಲಗಳು. ಆ 8 ಕುಲಗಳೇನು ಅವು ಆಮೇಲೆ ಈ ಕಡೆ ಬಂದ ದಕ್ಷಿಣಕ್ಕೆ. ಆ 8 ಕುಲಗಳಲ್ಲಿ ಹವ್ಯಕರ ಕುಲವು ಕೂಡ ಒಂದು. ಸೊ ಅವು ನಾಗ ಸಂಸ್ಕೃತಿಯವು. ಅದಕ್ಕಾಗಿ ಮೂಲ ಯಕ್ಷಗಾನಕ್ಕೆ ಬಳಸೋದು ಕೂಡ ಗಣಪತಿಯನ್ನು, ಮೂಲ ದೇವತೆ ಅಥವಾ ಮೂಲ ಪುರುಷ ಗಣಪತಿಯನ್ನು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಯಕ್ಷಗಾನದ ಆಹಾರ್ಯಗಳೆಲ್ಲ ಏನಿದ್ದು ಅದು ಕೂಡ ನಾಗ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಅಂತ. ಅದರ ಬಗ್ಗೆ ಎಲ್ಲ ನಾನು ಸುಮಾರಷ್ಟು ಸ್ಟಡಿ ಮಾಡಿದ್ದು, ಅದು ಇನ್ನೊಂದು ಬೇರೆ ಅಧ್ಯಯನದಲ್ಲಿ ಬರೆಯುವಂಥದ್ದು. ಹಾಗಾಗಿ ಈ ದೃಷ್ಟಿಯಿಂದ ಯಕ್ಷಗಾನ ಹವ್ಯಕರಿಗೆ ಹವ್ಯಕರ ಸಂಪ್ರದಾಯ, ಹವ್ಯಕರ ಪರಂಪರೆ, ಹವ್ಯಕರ ಸಂಸ್ಕೃತಿ ಅನ್ನೋದೇ ಯಕ್ಷಗಾನ. ಎಸ್ಪೆಷಲಿ ಈ ತಡುಗುಣಿ ಮೇಳದ ಅಥವಾ ಈ ತಾಳಮದ್ದಲೆಯ ಇತಿಹಾಸವನ್ನು ನೋಡುವಾಗ ಇಲ್ಲಿ ತಾಳಮದ್ದಲೆ ಹೇಗೆ ಬೆಳವಣಿಗೆ ಕಂಡಿದ್ದು? ಅಂದರೆ ಇವತ್ತಿನ ತಾಳಮದ್ದಲೆಯನ್ನು ನೋಡುವಾಗ ಸಾಕಷ್ಟು ಭಿನ್ನತೆಗಳು ಇದ್ದು, ನೀವು ನಿಮ್ಮ ಅಧ್ಯಯನದ ಪ್ರಕಾರ ಯಾವ್ಯಾವ ಭಿನ್ನತೆಗಳು ಹಿಂದಿಗೂ ಮತ್ತು ಇವತ್ತಿಗೂ ಇದ್ದು? ಅದು ತಡುಗುಣಿ ತಾಳಮದ್ದಲೆ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಏನು ಗೊತ್ತಾಗ್ತು ಅಂತಂದರೆ, ಇಲ್ಲಿ ಕಲೆಯ ದೃಷ್ಟಿಯಿಂದ ಮತ್ತು ಇಲ್ಲಿಯ ಜನರ
ಆ ಪ್ರೀತಿ ಮತ್ತು ಅಭಿಮಾನದ ದೃಷ್ಟಿಯಿಂದ ಈ ಕಲೆಯನ್ನು ಇವ್ರು ನಡೆಸ್ಕೊಂಡು ಹೋಗ್ಬಿಡ್ತಾ ಇದ್ದಿದ್ರು. ಅದಕ್ಕೆ ನಂಗಳದ್ದು ಒಂದು ಕೊಡುಗೆ ಆಗಲಿ ಅನ್ನೋ ಕಾರಣಕ್ಕಾಗಿ ಜನ ಬರ್ತಿದ್ದ ಅಂತ. ಕಲಾವಿದರಾಗಲಿ ಅಥವಾ ಇದಕ್ಕೆ ಪ್ರೇಕ್ಷಕರಾಗಲಿ ಅವು ಬಂದು ನೋಡ್ಕೊಂಡು ಹೋಗ್ತಿದ್ದ ಅನ್ನೋದು. ಅದರಿಂದಾಗಿ ಇಲ್ಲಿಯವು ಏನು ಮನೆತನದವು ಏನಿದ್ದ ಅವು ಕೂಡ ಅದಕ್ಕೆ ಪೂರಕವಾಗೇ ನಡ್ಕೊಂಡ. ಅವು ಬಂದವ್ರಿಗೆ ಆತಿಥ್ಯವನ್ನು ನಮ್ಗೆ ಕೊಡೋದಿರಲಿ ಅಥವಾ ಇಲ್ಲೇ ಕಲಾವಿದರ ಜೊತೆಗೆ ಬೆರೆಯೋದಿರಲಿ, ಎಲ್ಲ ದೃಷ್ಟಿಯಿಂದನೂ ಇಲ್ಲಿ ಈ ಕುಟುಂಬ ಅದಕ್ಕೆ ನೆರವಾತು ಅನ್ನೋ ಕಾರಣದಕ್ಕೆ ನನಗೆ ಹಿಂದಿನ ಪರಂಪರೆ ಏನಿದೆ, ಯಕ್ಷಗಾನದ ಪರಂಪರೆ ಬೆಳೆಯೋದಕ್ಕೆ ಏನು ಕಾರಣ ಆಗ್ತದೆ, ಅದಕ್ಕೆ ಮೂಲವಾದಂತಹ ಏನು ವಾತಾವರಣ ಬೇಕು ಅದನ್ನು ಇವರು ಸೃಷ್ಟಿ ಮಾಡಿದ್ರು ಅನ್ನೋದು ಕಡೆ. ಮುಂದೆ ಅದು ಕಮರ್ಷಿಯಲ್ ಆಗಿ ಹೋದಾಗೆ ಇವ್ರದ್ದು ಆಸಕ್ತಿಗಳು ಕೂಡ ಮತ್ತೆ ಈ ಮನೆಯಲ್ಲಿ ಸ್ವಲ್ಪ ಸ್ಥಿತ್ಯಂತರಗಳಾದ ಮೇಲೂ ಕೂಡ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗುದ ಅದನ್ನ ಇಲ್ಲಿ ಕಾಣ್ಲಕ್ಕು. ಇದು ಹೊಸೊಬ್ಬರು ಬರ್ತಾ ಇದ್ದ, ಅದಕ್ಕೂ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದ. ಈಗ ನಾವು ಏನು ಹೊಸ ಜನರೇಷನ್ ಇದೆ ಅವು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದ ಆ ಪರಂಪರೆ ಉಳಿಯುವಂತ. ಇಲ್ಲಿಯ ತಾಳ್ಮದ್ಲೆಯಲ್ಲಿ ಏನಾದ್ರೂ ಭಿನ್ನತೆ ಗುರುತಿಸಬಹುದಾ? ಇಲ್ಲಿ ಯಾವಾಗಲೂ ಕೂಡ ಹೊಸ ಪ್ರಸಂಗ ಆಡಿದ್ದೇ ಇದೆ, ಎಲ್ಲ ಹಳೆ ಪ್ರಸಂಗನೇ. ನನಗೆ ತಿಳಿದ ಮಟ್ಟಿಗೆ, ನನ್ನ ದಾಖಲೆಗಳಲ್ಲೂ ಕೂಡ ತಿಳಿದ ಮಟ್ಟಿಗೆ ಎಲ್ಲದೂ ಹಳೆ ಪ್ರಸಂಗಗಳಲ್ಲಿ ಆಡಿದ್ದೆ. ಒಂದು ಹೊಸ ಪ್ರಸಂಗ ಇಲ್ಲಿ ಯಾರು ಇಲ್ಲಿ ಹೊಸ ಪ್ರಸಂಗ ಮೆಚ್ಚುತ್ತಾರೆ ಎಲ್ಲದು. ಮತ್ತೆ ಭಾರತ ರಾಮಾಯಣ, ಭಾರತ ಮತ್ತು ರಾಮಾಯಣ ಈ ಎರಡು ಬಿಟ್ಟರೆ ಇನ್ಯಾವ ಪ್ರಸಂಗನೂ ಇಲ್ಲಿ ಆಡಿದ್ದೇ ಇಲ್ಲ. ವರ್ಷ ದಾಖಲೆನೂ ಇಲ್ಲ ಅಲ್ಲ ಎಲ್ಲ. ಇಲ್ಲಿ ಅದನ್ನ ಅಂದ್ರೆ ಆ ಪ್ರಾಚೀನ ಕಲಾ ಸಂಸ್ಕೃತಿಯನ್ನೇ ಉಳಿಸೋ ಅನ್ನೋ ಕಾರಣಕ್ಕಾಗಿ. ಈ ತಾಳಮದ್ಲೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸ್ವಾರಸ್ಯಕರ ಘಟನೆಗಳು ಆಗಿದ್ದು ಅಥವಾ ವಿಶಿಷ್ಟ ನೆನಪುಗಳು ಇದ್ದ? ನನಗೆ ನಾನು ದಾಖಲೆಲ್ಲ ಅಷ್ಟೇನು ಬರ್ದಿಲ್ಲ, ಇವರಿಗೆ ಗೊತ್ತಿರ್ಬೋದು. ಏನಾದ್ರು ಸ್ವಾರಸ್ಯಕರ ಸಂಗತಿ ನಡೆದಿತ್ತ ಇಲ್ಲಿ ಅಂತ. ಈಗ ಜಗಳಾಗಿ ಬಿಟ್ಟು ಹೋಗಿದ್ದು ಅಲ್ಲಿ ಹಂಗೆ ಅಂಥದ್ದೇನಿಲ್ಲ. ಹಾಗಿದ್ದೇನಿಲ್ಲ, ಜಗಳ ಮಾಡಿಬಿಟ್ಟಿದ್ದು ಹಾಗಿದ್ದೇನಿಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ತಾಳ್ಮದ್ಲೆ ಅಂತ ಕೇಳಿದ್ರೆ ಅದು ದೊಡ್ಡ ಬಿರುಸಿನ ವಾಗ್ವಾದಗಳೇ. ಈ ತಾಳ್ಮದ್ದಲೆಗಳು ಎಷ್ಟೋ ಕಾಲ ಹಂಗೆ ನಿತ್ತು ಬಿಟ್ಟಿದ್ದು ಕಲಾವಿದರ ಪೈಪೋಟಿಯಲ್ಲಿ. ಆ ತರ ಘಟನೆಗಳು ಆ ತರ ಆದ ಅವಕಾಶವೇ ಗೊತ್ತಿಲ್ಲ ಇಲ್ಲ ಅವಕ್ಕೆ. ಮತ್ತೆ ಪ್ರಸಂಗಕ್ಕೆ ಶುರುವಾದ ಮೇಲೆ ಗಮೋಜ್ ಬಂದ ಬೆಳಗ್ಗೆ ಇಳಿಯಕಾರಿ ಗಮೋಜ್ ಮಾಡೋದು. ಅಲ್ಲಿ ತನಕ ಪಿನ್ ಡ್ರಾಪ್ ಸೈಲೆನ್ಸ್ ಅಷ್ಟು ಎಲ್ಲರೂ ಕೂತ್ಕೊಂಡು ಕೇಳಿ ಭಾರಿ ಹೆಂಗ ಮನೆ ಆವಾಗ ದಾಕ್ಷಿಣ್ಯ ಬಿಡಿ ಇಟ್ಕೊತಿಲ್ಲ. ಯಾರಾದ್ರೂ ದೊಡ್ಡ ಉದುರದೆ ಕುತ್ಕೊಳ್ಳಿ ಹೇಳದೆ ಆವಾಗ ಬೆಳಗ್ಗೆ ಆದ್ಮೇಲೆ ಎಲ್ಲ ಸಂಬಂಧಿಕರು ಅಂದ್ರೆ ಅಷ್ಟು ಬಿಗಿನೇ ಇಡ್ತಿದ್ದೆ ಸಾಧ್ಯ. 7 500 ಜನ ಇಲ್ಲಿ ಒಂದು ಕೂಸಿನ ಡ್ಯಾನ್ಸ್ ಇತ್ತು. ಅದು ಯಾವುದು ಅಂದ್ರೆ ಈ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವ್ರದ್ದು ಚರಿತ್ರೆ ಹೇಳಿ ಅದು ನನ್ನ ಹತ್ರ ಪದ್ಯ ಎಲ್ಲ ಹೇಳೋತ್ತಿಲ್ಲ. ಡ್ಯಾನ್ಸ್ ಮಾಡಿದ್ದು ಭಾರಿ ಚಲೋ ಮಾಡಿದ್ದು. ಅದು ಇಲ್ಲೇ ಗೋಳಿದು ಅವು ಸಿರಿಸಲಿದ್ದೆ. ಈಗ ಡ್ಯಾನ್ಸ್ ಮಾಡಿದ್ದು ಏನು ಚಂದ ಅವ್ನು ಹೇಳ್ಕೊಂಡು ಅವ ಕಡೆ ನೀ ಏನಾದ್ರು ನೀ ಎರಡು ಮಾತಾಡೋವು ಇದ್ರ ಬಗ್ಗೆ ಕಡೆ ಸಭೆ ಬಗ್ಗೆ ಎಲ್ಲ ಹೇಳಿ ಪ್ರೇಕ್ಷಕಂಗೆ ಉತ್ತೇಜನ ಬರೋಕೆ ಸಭೆ ಮೊದಲು ಗಲಾಟೆ ಮಾಡಲ್ಲ. ಇವತ್ತಿನ ಸಭೆಯಲ್ಲಿ ಅವನು ಸಾಧನೆ ಕಾಳು ಒಡಪಿದ್ರು ಶಬ್ದ ಕೇಳೋ ಅಷ್ಟು ಸ್ತಬ್ಧವಾಗಿದ್ದು ಹಿಂಗಿರಕ್ಕಾಗ್ತು. ಒಂದು ಇದನ್ನ ನೋಡವು ಕಲಾವಿದರೆಲ್ಲ ಹೇಳಿ ಹಂಗೆ ಒಳ್ಳೊಳ್ಳೆ ಸ್ವಾರಸ್ಯಕರವಾದಂತಹ ವಾಗ್ವಾದಗಳು ನಡೆದಿದ್ದೆಲ್ಲ ಬೇಕಾದಷ್ಟಿದ್ದು. ಅದು ಒಂದೆರಡು ಹೇಳ್ಬೋದು. ಈ ಪ್ರಸಂಗದಲ್ಲಿ ಅರ್ಥಗಾರದ್ದು ಇದ್ದಿದೆ ಆ ತರದ್ದಾಗಿದ್ದು ಒಂದೆರಡು ನೆನಪಿದ್ದ. ಯಾವ ಜಗಳ ಮಾಡ್ಕೊಂಡು ಅಲ್ಲ ಅದೇ ಸ್ವಾರಸ್ಯಕರದ ಇದ್ದಿದ್ದು ವಾಗ್ವಾದಗಳು ನಡೆದಿದ್ದು. ಮುತ್ತಮುದ ಏನ ಮಾವೊಂದು ಧರ್ಮರಾಯ ಕೆರೆಮನೆ ಶಿವರಾಮ ಹೆಡೇರ ಭೀಷ್ಮ ಇತ್ತು. ಭೀಷ್ಮದಲ್ಲಿ ಮಾತಾಡ್ಕೊಂಡ ಒಬ್ಬಂಗೆ ಮಾತು ಒಬ್ಬರದು ವಿರೋಧ ಮಾತಲ್ಲ. ಜನ ಹೊತ್ತಂದ್ರೆ ಅಂತ ಸಭೆಯಲ್ಲಿ ಕುಂತವ್ ಬೆಳಗಿನ ಆ ಭೀಷ್ಮ ಅರ್ಜುನ ಇದನ್ನ ಹತ್ರ ಹೇಳೋದು ಧರ್ಮರಾಯನ ಹತ್ರ. ಧರ್ಮರಾಯ ಅಜಯ ಹೇಳೋದು, ಮುತ್ತಮುಂಡವನ್ ಧರ್ಮರಾಯ ಇತ್ತು. ಅಜಯ ಹೇಳ್ಬೇಕು ಕಣ್ಣಿ ತಳ 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 ಮುತ್ಕೋತಿ ಸಭೆಯಲ್ಲಿ ಕುಂತವೆಲ್ಲ ಹೊತ್ತಿಗೆ
ಬೆಳಗ್ಗೆ 7:30 ಪ್ರಸಂಗ ಬಿಟ್ಟಿದ್ದೆ ಆ ವರ್ಷ. ಕೆರೆಮನೆ ವೆಂಕಟೇಶ್ವರ ಭಟ್ರದ್ದು ಅಂಬೆ ಹೇಳಕ್ಕಾದ್ರೂ ಹಾಗೆ ಆಗಿದೆ. ಅಂಬೆ ಅದ್ಭುತ ಅಂಬೆ. ಅದ್ಭುತ. ಈಗ ಅಂಬೆ ಶೂರ್ಪನಕ್ಕೆ ಅಯ್ಯ ಅವ್ರ ಮುಂದೆ ರಾಮನ ಕುಂಡ್ರೆ ಸದ್ಯ ಸುಮ್ಮನೆ ಹೋದ್ರೆ ತಗೊಂಡು ಇಷ್ಟ ಇದ್ದಿದ್ದ. ಹೌದಲ್ಲ, ಭಾರಿ ಹೇಳ್ತಿದ್ರು. ಸ್ವರಾಗ್ಲೇ ಒಂದು ಅದ್ಭುತ ಸರ್. ಹಾಗೆ ಹೇಳ್ತಿದ್ರು. ಹೊಸತೋಟ ಮಂಜಾತ್ ಭಾಗವತರು ತುಂಬಾ ಚೆನ್ನಾಗಿ ಅರ್ಥ ಹೇಳ್ತಿದ್ರು. ಅಷ್ಟ ಚೆನ್ನಾಗಿ ಆಗ್ತಾ ಇದೆ. ಅವ್ರ ಪದ್ಯಕ್ಕೆ ಪದ್ಯನೂ ಹೇಳ್ಕೊಂಡು ಹೇಳ್ತಿದ್ರು. ಪದ್ಯನೂ ಹೇಳ್ಕೊಂಡೇ ಹೇಳ್ತಿದ್ರು. ಅವ್ರದ್ದೊಂದು ಅಲ್ಲ ಅವ್ರದ್ದು ಪದ್ಯ ಇಲ್ಲಿ ಹೇಳಿದ್ದಿದ್ದೆ. ಬಂದಿ ಅಂದ್ರೆ ನಾ ಬಂದು ಮಾಡಿದ್ದೆ. ಇದು ಕನ್ನಡ ಬರುವ ಹೌದು ಒಂದು ಹೊಸತೋಟದೊಂದು ಶಾಲ್ಯ, ಯಾವುದು ಇನ್ನೊಂದು ಕೆರೆ ಕಡೆ ಒಂದು ಕನ್ನಡ. ಅಯ್ಯೋ ಅದ್ಗದು ಹೌದೌದು. ಅದು ಅದು ಚಂದ ಹೋದ ಬರುವ. ಚಂದ. ಆ ವಿಡಿಯೋ ವೈರಲ್ ಕೂಡ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವಾಗ ಆಗಿಲ್ಲ. ಹೌದು. ಈ ಹೊಸತೋಟದವರು ಭಾಗವತ್ಗೆ ಮಾಡಿದ್ಯಾ ಇದೆಯಾ ಇಲ್ಲಿ? ಭಾಗವತನೇ ಮಾಡಿದ್ದ. ಇಲ್ಲಿ ಭಾಗವತ್ ಮಾಡಿದ್ದಲ್ಲಿ ನಾನಿದ್ದೇಳು ಒಂದ್ಸಲ ಮಾಡಿದ್ವಿ. ಹೌದು. ಇನ್ನು ಹೇಳಬಹುದಾದಂತಹ ವಿಚಾರಗಳು ಇದ್ರ ಬಗ್ಗೆ? ಅದೇ ಈಗ ಇನ್ನು ಮುಂದಿನ ಜನರೇಷನ್ ಇದನ್ನ ನಡ್ಸ್ಕೊಂಡು ಹೋಗವು. ಇವಕ್ಕೆಲ್ಲ ವಯಸ್ಸಾತು. ಮುಂದಿನ ವೆಂಕಟೇಶ ಅಂತ ಏನು ಹೇಳಿದ್ರು ಅವರೆಲ್ಲ ಮುಂದೆ ನಡ್ಸ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದ. ಇವು ಕೂಡ ಹಂಗೆ ಹೇಳ್ತಾರೆ. ಯಾಕೆಂದ್ರೆ ಅದು ಮನೆ ತಂದಿದ್ದು ನಡಿಕೆ ಅದು ಬಿಟ್ರೆ ಮನೆಗೆ ಏನೋ ತೊಂದರೆ ಬರ್ಲಿಕ್ಕೂ ಅನ್ನೋ ಭಾವನೆ ಅದನ್ನ ನಡ್ಸ್ಕೊಂಡು ಹೋಗವು. ಈ ಮನೆ ಒಳ್ಳೆ ರೀತಿಯಾಗಿ ನಡೆಯುತ್ತೆ ಹೋದ್ರೆ ಅದನ್ನು ನಡೆಯವು ಅಂತ ಆ ಭಾವನೆಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಬಿಡಲಿಲ್ಲ. ಅದಕ್ಕೆ ಕೊರೋನಾ ಸಂದರ್ಭದಲ್ಲೂ ಕೂಡ ಅವು ಬಿಟ್ಟಿದ್ದಿಲ್ಲ. ಪದ್ಯನಾದ್ರೂ ಹೇಳಿ ಮುಗಿಸಿದ್ರು. ಅದಕ್ಕೆ ಮುಂದಿನ ಜನರೇಷನ್ಗೂ ಹೇಳ್ತಾ ಇದ್ದ ನಿಂಗೆ ಬಿಡಾಡಿ ಅದನ್ನು ಮುನ್ನೋಡ್ಸ್ಕೊಂಡು ಹೋಗಿ ಅಂತ. ಹಾಗಾಗಿ ಅವು ಮಾಡ್ತೀವಿ ಅಂತ ಹೇಳ್ತಾ ಇದ್ದ. ಸರ್, ಇಲ್ಲಿಯವರೆಗೆ ಸಾಕಷ್ಟು ಮಾಹಿತಿಯನ್ನು ತಡಗುಣಿ ಮೇಳದ ಬಗ್ಗೆ ಮತ್ತು ತಾಳಮದ್ದಲೆ ಬಗ್ಗೆ ತಿಳಿಸ್ಕೊಟ್ರಿ. ನಿಮ್ಮಿಬ್ಬರಿಗೂ ಕೂಡ ವೀಕ್ಷಕರ ಪರವಾಗಿ ಬಹಳ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.